4 ವರ್ಷದಿಂದ ಮಾಡಿದ್ನಲ್ಲ, ಆ ಒಂದು ವಿಡಿಯೋ ಕೂಡ ಆ, ಇನ್ನು ಪ್ರಚಲಿತದಲ್ಲಿದೆ. ನನಗೆ ಈ ಖುಷಿ ಏನಂದರೆ ಅಟ್ಲೀಸ್ಟ್ 1,000 ಜನ ನಾವು ಸೂಸೈಡಲ್ ಟೆಂಡೆನ್ಸಿಯಿಂದ ಹೊರಗಡೆ ಬಂದಿದ್ದೀವಿ ಅಂತ ಈ ಕೃತಿಯನ್ನು ಓದಿ ಹೇಳಿದ್ದಾರೆ. ನಾನು ಸೋತು ಗೆದ್ದವರ ಪಟ್ಟಿ ಮಾಡಿದ್ದೀನಿ ಅಷ್ಟೇ ಈ ಪುಸ್ತಕದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ನಾನು ನೋಡಿದವರನ್ನು. ಸೊ ನಿಮಗೆ ಈ ಕಂಟೆಂಟ್ ಬೇಕಾಗ್ತದೆ, ಯಾಕೆಂದರೆ ಮಕ್ಕಳಿಗೆ ಆಮ್, ಗೆದ್ದಾಗ ಹೇಗಿರಬೇಕು ಅಂತ ಹೇಳ್ಕೊಡೋದಕ್ಕಿಂತ ಸೋತಾಗ ನೀವು ಹೇಗಿರಬೇಕು ಅಂತ ಹೇಳ್ಕೊಡೋದೇ ಮುಖ್ಯ ಅಂತ ನನ್ನ ಒಂದು ಭಾವನೆ. ಓಕೆ, ಒಂದು 15 ವರ್ಷದ ಹಿಂದೆ 8 ಜಿಲ್ಲೆಯ 28 ಪದವಿ ಕಾಲೇಜುಗಳಿಗೆ ಸೆಕೆಂಡ್ ಇಯರ್ ಡಿಗ್ರಿ, ಥರ್ಡ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ರಿಲೇಟೆಡ್ದೇ ಒಂದು ಪ್ರಾಜೆಕ್ಟ್ ಸಹಯೋಗ ಅಂತ 8 ಜಿಲ್ಲೆ 28 ಕಾಲೇಜು ಹತ್ತತ್ರ ಒಂದು 50,000 ಸ್ಟೂಡೆಂಟ್ಸು 3 ವರ್ಷದಲ್ಲಿ ಕವರ್ ಮಾಡಿದೆ. ಆ ಕವರ್ ಮಾಡಿದ ಸಂದರ್ಭದಲ್ಲಿ ನನಗೆ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲ, ಕುಮಟಾ, ಕಾರವಾರ, ಹೊನ್ನಾವರ ಅಲ್ಲೆಲ್ಲ ಆ ಲೈನ್ ಕೊಟ್ಬಿಟ್ಟಿದ್ರು ನನಗೆ. ಸುತ್ತಾಡ್ತಾ ಇದ್ದೆ, ಮಕ್ಕಳಲ್ಲಿ ಕೀಳರಿಮೆ ಇರೋದನ್ನ ಗಮನಿಸಿದೆ. ಅದಕ್ಕೆ ಈ ಪುಸ್ತಕ ಕೀಳರಿಮೆ ಬಗ್ಗೆ ಬರಿಬೇಕು ಅಂತ ಅನ್ನಿಸ್ತು. ನಾನು ಗಮನಿಸ್ದೆ ಬಂದೆ, ನಾವು ಕರಗಿದ್ರೆ, ಕುಳ್ಗಿದ್ರೆ, ಯಾವುದು ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಈ ರೀತಿ ಕೀಳರಿಮೆ ಮಕ್ಕಳಲ್ಲಿ ಇದೆಯಲ್ಲ, ಮಕ್ಕಳಲ್ಲಿ ತೊಲಗಿಸ್ಬೇಕು ಅಂತ. ಸೊ ಶಿಕ್ಷಕರು, ನಿಮ್ಮ ಕರ್ತವ್ಯ ಮಕ್ಕಳು ಯಾವುದಕ್ಕೆ ಕೀಳರಿಮೆ ಇದ್ದಾರೆ, ಯಾವ ವಿಚಾರಕ್ಕೆ. ಕೆಲವರು ತೀರಾ ಬಡವರಾದ್ರೂ ಕೀಳರಿಮೆ ಇರುತ್ತೆ, ಅಥವಾ ಅವ್ರ ಡ್ರೆಸ್ ಚೆನ್ನಾಗಿ ಹಾಕೊಂಬರಲಿಲ್ಲ ಅಂದರೆ ಕೀಳರಿಮೆ ಇರ್ತದೆ. ಯಾವುದೋ ಒಂದು ಗುರುತಿಸ್ಕೊಳ್ಳೋದಕ್ಕೆ ಈ ಪುಸ್ತಕ ಸಹಾಯ ಮಾಡುತ್ತೆ ಅನ್ನೋದನ್ನು ತಿಳಿಸ್ತಾ, ನನಗೆ ಮತ್ತೊಂದು ಪ್ರಿಯವಾದ ವಿಷಯ ಸಮಯ. ನಾನು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೆ, ಇಲ್ಲಿ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ದು, ದೂರದರ್ಶನದ್ದು ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ನಾನು ನ್ಯೂಸ್ ರೀಡಿಂಗು, ಇಂಟರ್ವ್ಯೂ ಎಲ್ಲ ಮಾಡ್ತಾ ಇದ್ದಿದ್ದು. 2 ರೋಲ್ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಕೆಲವು ಸಂಘಟನೆಗಳಿಗೆ ಇನ್ವಾಲ್ವ್ ಆಗಿದ್ದೆ. ನಾನು ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಈ ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ ವರ್ಕ್ ಮಾಡಿದೆ. ಆಮೇಲೆ ಖುಷಿ ಆಯಿತು, ನನಗೆ ಲಾಭ ಆಯಿತು. ಅದಕ್ಕೆ ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಅನುಕ್ಷಣ ಅನುಭವಿಸಿ ಬರದೆ. ಇಲ್ಲಿ ಒಬ್ಬ ಭಾಷಣಕಾರನಿಗೆ ಯಾಕೆ ನನ್ನ ಟೈಟಲ್ಸ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನೀವು ಭಾಷಣ ಎಷ್ಟು ಸಮಯ ಕೊಟ್ಟಿರ್ತಾರೆ ಅಷ್ಟು ಸಮಯದ ಬಳಕೆ ನೀವು ಮಾಡ್ಕೋಬೇಕು. ಅಷ್ಟರೊಳಗಡೆ ನೀವು ಭಾಷಣ ಮುಗಿಸ್ಬೇಕು. ಸಮಯದ ಕಡೆ ಗಮನ ಕೊಟ್ಟರೆ ಇಡೀ ಪ್ರಪಂಚವೇ ನಿಮಗೆ ಗೌರವ ಕೊಡುತ್ತದೆ ಅಂತ ಪುಟ್ಟದಾಗಿ ಹೇಳೋದಕ್ಕೆ ಇಷ್ಟಪಡ್ತಾನೆ. ನಾನೊಂದು 200 ವರ್ಕ್ಶಾಪ್ 3 ಸ್ಟಾರ್ ಹೋಟೆಲಲ್ಲಿ 2003 ಮಾಡ್ಕೊಂಬಂದೆ. ಅದರ ಹೆಸರು ಜೀವನೋತ್ಸಾಹ. ಅವಾಗ ಗೊತ್ತಾಯ್ತು, ಈಗ ನೀವು ಮಾತಾಡಬೇಕಾರಾಗಲಿ ಎಂತೂಸಿಯಾಸಮ್ ನಿಮ್ಮಲ್ಲಿ ಇರಲಿಲ್ಲ ಅಂದರೆ ಕರೆಕ್ಟಾ? ಸೊ ಜೀವನೋತ್ಸಾಹ ತುಂಬ ಮುಖ್ಯ. ಆ ಜೀವನದಲ್ಲಿ ಉತ್ಸಾಹ. ನಾನು ಯಾಕೆ ಈ ಶೀರ್ಷಿಕೆ ಇಟ್ಟೆ ಅಂತ ಅಂದರೆ, ಸ್ನೇಹಿತರೆ, 90 ವರ್ಷದ ಮೇಲ್ಪಟ್ಟು 123 ವಯಸ್ಸಿನವ್ರಿಗೆ ನನಗೊಂದು 15 ಜನ ಫ್ರೆಂಡ್ಸ್ ಆದರು. ಅವ್ರು ಹೇಗಿರ್ತಾ ಇದ್ರು ಅಂದರೆ 18 ಇಯರ್ಸ್ ಟು 40 ಇಯರ್ಸ್ ಥರ ಬಿಹೇವ್ ಮಾಡ್ತಾ ಇದ್ರು. ತುಂಬ ದೊಡ್ಡ ದೊಡ್ಡ ಸಾಧಕರು. ಆವಾಗ ಅನ್ನಿಸ್ತು, ಇವರಲ್ಲೇ ಇಷ್ಟು ಎಂಥೂಸಿಸಮ್ ಇರ್ಬೇಕಾದ್ರೆ ನಮ್ಮ ಯೂತಲ್ಲಿ ಯಾಕೆ ಕಡಿಮೆ ಇದೆ, ಇದನ್ನ ಯಾಕೆ ಗೈಡ್ ಮಾಡಬಾರ್ದು ಅಂತ ನಾನು ಗೈಡ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಜೀವನೋತ್ಸಾಹ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಮ್ಯೂಸಿಕಲ್ ಫೌಂಟೇನು ನೀವೆಲ್ಲ ನೋಡಿದ್ದೀರಿ, ಮೈಸೂರಿಗೆ ಹೋದರೆ ಅಲ್ಲ, ಬಟ್ ಮ್ಯೂಸಿಕಲ್ ಗಾರ್ಡನ್, ಬೃಂದಾವನ. ನಮ್ಮಲ್ಲಿ ಉತ್ಸಾಹ ಇರಬೇಕು. ಅದಕ್ಕೆ ಉದಾಹರಣೆ ಏನು ಕೊಡ್ತೀನಿ, ನೀರು ಸುಮ್ಮನೆ ಇರುತ್ತೆ, ಫೌಂಟೇನ್ ಹಾಕಿದರೆ ವಾವ್ ಎಫೆಕ್ಟ್. ಅದಕ್ಕೆ ಸಂಗೀತ ಆ್ಯಡ್ ಮಾಡಿದ್ರೆ, ಅದಕ್ಕೆ ಬಣ್ಣ ಆ್ಯಡ್ ಮಾಡಿದ್ರೆ ಅದೇ ಜೀವನೋತ್ಸವ. ನಾವು ನಮ್ಮ ಬದುಕಿಗೆ ರಂಗು ತುಂಬಿಕೊಳ್ಳಬೇಕು, ಇಂಪು ಆ್ಯಡ್ ಮಾಡ್ಕೋಬೇಕು. ಯು ಕ್ಯಾನ್ ಬಿಕಮ್. ನಾನು ಅದರಲ್ಲಿ ಸುಮಾರು ಜನರನ್ನ ದಾಖಲೆ ಮಾಡಿದ್ದೇನೆ. ಇದರ ದೂರದರ್ಶನದಲ್ಲಿ ಸಂದರ್ಶನ ಮಾಡಿದವ್ರದ್ದೇನೆ ಅಲ್ಲಿ ಅಕ್ಷರ ರೂಪ ಕೇಳಿಸ್ತೆ. ಆಮೇಲೆ ಅದೇ ಥರ ಒಂದು 10 ಜನ ಪರ್ಸ್ನಾಲಿಟಿ ವಿಷಯಗಳನ್ನು ತಗೊಂಡು ವ್ಯಕ್ತಿತ್ವ ಚಂದನ ಅನ್ನುವ ಕೃತಿಯನ್ನು ಮಾಡಿದೆ. ಆಮೇಲೆ ಒಂದು 15 ಜನ ಸಾಹಿತಿಗಳು, ಬಿ ಆರ್ ಲಕ್ಷ್ಮಣರಾವ್, ಎನ್ ಎಸ್ ಲಕ್ಷ್ಮಣ್ ಭಟ್ಟ, ಈ ಥರ ದೊಡ್ಡ ದೊಡ್ಡವ್ರನ್ನ ದಾಖಲೆ ಮಾಡಿದ್ದೀನಿ ಇದರಲ್ಲಿ. ಸಾಹಿತ್ಯ ಚಂದನ ಈ ಕೃತಿ ನಿಮಗೆ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ, ಕನ್ನಡದ ಸೊಗಡು ಈ ಕೃತಿಯಲ್ಲಿ ಪರಿಚಯ ಆಗಿದೆ. ನನಗೇನೆ ಈ ಪ್ರೂಫ್ ನೋಡಬೇಕಾದ್ರೆ 3-4 ಸಾರಿ ನನ್ನ ಕನ್ನಡ ಭಾಷೆ ಇಂಪ್ರೂವ್ ಆಗೋಯ್ತು. ಒಬ್ಬೊಬ್ಬರದು ಒಂದೊಂದು ಶೈಲಿ. ಅದಕ್ಕೆ ಇದನ್ನು ತುಂಬ ಚೆನ್ನಾಗಿ ದಾಖಲು ಮಾಡಿದ್ದೇನೆ ಸಾಹಿತ್ಯ ಚಂದನದಲ್ಲಿ. ಇನ್ನು ತುಂಬ ಟಾಪ್ ವ್ಯಕ್ತಿಗಳು, ನಾನು ಯಾರ್ಯಾರನ್ನ
ಸದ್ಯಕ್ಕೆ ದಾಖಲೆ ಮಾಡಬೇಕು ಅನ್ನಿಸ್ತು. ಒಂದು 16 ಜನ ಯಾವ ಥರ ಹೆಸರು ಹೇಳಿ ಓದ್ಬಿಡ್ತಾನೆ. ಸುಧಾಮೂರ್ತಿ, ಯು ಕೆನಲ್ಲಿದ್ದ ಸೂರ್ಯನಾರಾಯಣ್ ಶೆಟ್ರು, ವೀರೇಶಾನಂದ ಸರಸ್ವತಿ, ಎನ್ ರಾಮಾನುಜ, ಹಿಂದೂಸ್ತಾನಿ ಗಾಯಕ ನಚಿಕೇತ್ ಶರ್ಮಾ, ಬಸವರಾಜ ರಾಜಗುರು ಶಿಷ್ಯ ಆತ, ಗಾಯಕರು ಶಿವಮೊಗ್ಗ ಸುಬ್ಬಣ್ಣ, ಪ್ರೊಫೆಸರ್ ಎಸ್ ಆರ್ ರವಿಡೇಕರ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ಆಗಿ ರಿಟೈರ್ ಆದವರು, ಶಿಕ್ಷಣ ರಂಗದ ಭೀಷ್ಮ ಅಂತಾರೆ ಅವ್ರನ್ನ, ಡಾಕ್ಟರ್ ಮಾಸ್ಟರ್ ವೀರಣ್ಣಯ್ಯ, ಎಣಗಿ ಬಾಳಪ್ಪ, ರಾಮಚಂದ್ರ ಹೆಗಡೆ ಚಿಟ್ಟಾಣಿ, ಯಕ್ಷಗಾನದ ತಾರೆ, ಬಿ ಕೆ ಸೈಂಗಾರ್, ಯೋಗಾಚಾರ್ಯ, ಇ ಹನುಮಂತರಾವ್, ವನ್ಯಜೀವಿ ಛಾಯಾಗ್ರಾಹಕ, ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿ, ಡಾಕ್ಟರ್ ಆರ್ ಎಲ್ ಕಶ್ಯಪ್, ವೇದಾಂಗ ವಿದ್ವಾನ್ ಅಂತೀವಿ ಅವ್ರನ್ನ, ಪದ್ಮಶ್ರೀ ಬಂದಿದೆ ಅವ್ರಿಗೆ, ಮತಿಘಟ್ಟ ಕೃಷ್ಣಮೂರ್ತಿ, ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯ, ಈ ರೀತಿ ದೊಡ್ಡ ಸಾಧಕರು. ನಿಜ ಹೇಳ್ತೀನಿ, ಈ ಪುಸ್ತಕದಲ್ಲಿ ಓದ್ಬಿಟ್ರೆ ನೀವು ಸಾಧಕರಾಗಬೇಕು ಅನ್ನುವಂತಹ ಒಂದು ಫೀಲಿಂಗ್ ನಿಮಗೆ ಬರ್ತದೆ. ಸ್ನೇಹಿತರೆ, ನನ್ನ ಸ್ನೇಹಿತರೊಬ್ರು, ನಿಂಗೆ ಎಷ್ಟೊಂದು ಜನ ಗೊತ್ತಲ್ಲ ಜೆ ಪಿ, ಅವ್ರದ್ದೆಲ್ಲ ಲೈಫ್ ಟರ್ನಿಂಗ್ ಪಾಯಿಂಟ್ಸ್ನ ಡಾಕ್ಯುಮೆಂಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರು. ಒಂದು 30 ಜನದ್ದು ಹೋಗಿ ಅವ್ರದ್ದೆಲ್ಲ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿದ್ದೆ. ಅದನ್ನೇ ಅನುಭವ ರೂಪದಲ್ಲಿ ತಿರುವುಗಳ ಅರಿವು ಅಂತ ರಚಿಸ್ತೆ. ಅದರ ಅರ್ಥ ಏನು ಅಂದರೆ, ನಿಮ್ಮ ಲೈಫ್ನ ಟರ್ನಿಂಗ್ ಪಾಯಿಂಟ್ಸ್ನ ನೀವು ಗುರುತಿಸ್ಕೊಳ್ಳಿ ಅಂತ. ಜೊತೆಗೆ ನಿಮ್ಮ ಭಾಷಣದಲ್ಲಿ ಟರ್ನಿಂಗ್ ಪಾಯಿಂಟ್ಸ್, ಟ್ವಿಸ್, ಈಗ ಏಕೆಂದರೆ ಓಪನಿಂಗ್ ಇರುತ್ತೆ, ಎಂಡಿಂಗ್ ಇರುತ್ತೆ, ಕರೆಕ್ಟಾ, ಮಧ್ಯದಲ್ಲಿ ಊರ್ಣ, ಆ ಪಾಯಿಂಟ್ ನಂಬರ್ 1 2 3 4 ಅದನ್ನು ಕರೆಕ್ಟಾಗಿ ಪಾಯಿಂಟ್ನ ಪ್ಲ್ಯಾನ್ ಮಾಡಿದ್ರೆ, ಅದನ್ನು ಪ್ರಯಾರಿಟೈಸ್ ಮಾಡಿದ್ರೆ, ಸಮಯ ಕಡಿಮೆ ಆಯಿತು ಮುಗಿಸ್ರಿ ಅಂದ್ರೆ ಬೇಗ, ಕೊನೆದು ಬಿಟ್ಟರು ಪರವಾಗಿಲ್ಲ, ಇಂಪಾರ್ಟೆಂಟ್ ಬಿಡಬಾರ್ದಲ್ವ, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅರ್ಜೆಂಟ್, ಅದನ್ನು ಫೋಕಸ್ ಮಾಡಬೇಕು, ಆದ್ಯತೆ ಮಾಡಬೇಕು. ಈ ವಿಚಾರಗಳನ್ನು ಇದು ಹೇಳ್ತಾ ಈಗ ನಾಳೆ ಬಿಡುಗಡೆ ಆಗ್ತಾ ಇರುವಂತಹ 3 ಕೃತಿಗಳ ಬಗ್ಗೆ ಮಾಹಿತಿ ನೀಡ್ತಾನೆ. ಒಂದು, ಲೈಫ್ ನಮ್ದೇನೆ. ಶೀರ್ಷಿಕೆ ಎಷ್ಟು ಚೆನ್ನಾಗಿದೆಯಲ್ಲ, ಲೈಫು ನಮ್ದೇನೆ. ಹೌದು ಸ್ನೇಹಿತರೆ, ಏಕೆಂದರೆ ನಾವು ಎಷ್ಟೋ ಸಾರಿ ನಮ್ಮ ಲೈಫ್ನ ನಮ್ಮದು ಅಂತ ಮರ್ತೇ ಬಿಡ್ತೀವಿ. ನಾವು ಬೇರೆಯವ್ರ ಲೈಫು ಅಂತ ಅನ್ಕೊಂಬಿಡ್ತೀವಿ, ಬೇರೆಯವ್ರಿಗೋಸ್ಕರ ಬದುಕ್ತೀವಿ ಅಂತ ಅಂದ್ಕೊತಾರೆ. ಫಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಮ್ಮ ಲೈಫು ನಮ್ಮದು. ಗಾಟ್ ಇಟ್. ಅದಕ್ಕೆ ಇಲ್ಲಿ ಫಿಲಮ್ ಮಾಡೋದು ಬಳಸ್ಕೊಂಡಿದ್ದೀನಿ. ಅದು 2 ಸಾಲ ಹೇಳಿಬಿಟ್ರೆ ನಿಮಗೆ ಇಡೀ ಪುಸ್ತಕ ನಿಮ್ನ ಓದಿಸ್ಕೊಂಡು ಹೋಗ್ಬಿಡುತ್ತೆ. ಯಾವ್ದು ಗೊತ್ತಾ? ಸುಪ್ರಭಾತ ಫಿಲಮ್ನಲ್ಲಿ ಹಾಡಿತ್ತು. ಏನಂದರೆ, ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ ನನ್ನದು, ಎಲ್ಲೆಲ್ಲಿಯೂ ಎಂದೆಂದು. ಓಕೆ, ಸೊ ನಮ್ಮ ಬದುಕು ತುಂಬ ಇಂಪಾರ್ಟೆಂಟು. ಅದರ ಕಡೆಗೆ ಫೋಕಸ್ ಮಾಡಬೇಕು ಅಂದ್ಬಿಟ್ಟು ನಾನೇನು ಮಾಡಿದ್ದೇನೆ, ನನ್ನನ್ನು ಇತರರು ಸಂದರ್ಶಿಸಿರುವ ಒಂದು ಕೃತಿ ಇದು. ಇದರಲ್ಲಿ ಡಾಕ್ಟರ್ ಭರತ್ ಚಂದ್ರ, ಯೋಗಿ ಅನೀಶ್, ಈ ಥರದವರೆಲ್ಲ ನನ್ನನ್ನು ಸಂದರ್ಶನ ಮಾಡಿದ್ದಾರೆ. ಬೇರೆ ಕೃತಿಗಳೇನಾಯಿತು, ನಾನು ಬೇರೆಯವ್ರನ್ನ ಸಂದರ್ಶನ ಮಾಡಿದ್ದು. ಈ ಕೃತಿ ನನ್ನನ್ನು ಸಂದರ್ಶನ ಮಾಡಿರುವಂಥದ್ದು. ಹಾಗಾಗಿ ಈ ಕೃತಿಯದ್ದು ಒಂದು ರೀತಿಯ ತುಂಬ ವಿಶೇಷತೆ ಇದೆ. ಆಮೇಲೆ ಅನ್ನಿಸ್ತು ನನಗೆ, ವ್ಯಕ್ತಿತ್ವ ಪರಿವರ್ತನೆ ಆಗಬೇಕು ಅಂದರೆ ನಮ್ಮನ್ನು ಸುಮಾರು ಜನ ಕೇಳ್ತಾ ಇದ್ರು, ಏನಂತ, ಸರ್ ಹೆಂಗೆ ಸರ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಂತ. ನಾನು ಹೌದಲ್ಲ, 30 ವರ್ಷ ಅನುಭವ ಆಯಿತು ತರಬೇತಿನಲ್ಲಿ, ಟಿಪ್ಸ್ ಕೊಡೋಣ ಅಂತ ಶುರು ಮಾಡಿದೆ. ಟ್ರೈನಿಂಗಲ್ಲೇ ಹೇಳ್ತಾ ಬಂದೆ. ಫಸ್ಟ್ ಒಂದು 5 ಆಯಿತು, 10 ಆಯಿತು, 25 ಆಯಿತು, 30 ಆಯಿತು, ಪುಸ್ತಕ ಬರೆಯೋತ್ತಿಗೆ 36 ಆಯಿತು. ಈ ಕೃತಿಯಲ್ಲಿ ಸ್ನೇಹಿತರೆ 36 ಮೆಟ್ಟಿಲುಗಳನ್ನು ನೀಡಿದ್ದೇನೆ. ಒಂದೇ ಒಂದು ಮೆಟ್ಟಿಲನ್ನು ನೀವು ನಾನು ಹೇಳಿರೋಂಥ ಟಿಪ್ಸನ್ನ ಫಾಲೋ ಮಾಡಿದ್ರು ನೀವಿರೋ ಲೈಫ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಮಸ್ಟ್ ರೀಡ್ ಬುಕ್. ನಾಳೆನೇ ಬಿಡುಗಡೆ ಆಗ್ತಾ ಇದೆ. ಓಕೆ, ನೀವು ಪರಿವರ್ತನೆ ಹೊಂದಬೇಕಾ? ಬನ್ನಿ ಹೊಂದಿ. ನಾನು ಹೇಳಿರುವ 36 ಪಾಯಿಂಟ್ಗಳಲ್ಲಿ ಒಂದು 2-3 ಪಾಯಿಂಟ್ ಮಾಡಿದ್ರು ನಿಮ್ಮ ಲೈಫ್ ಚೇಂಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ. ಕವರ್ ಪೇಜ್ಗಳೆಲ್ಲ ಚೆನ್ನಾಗಿದೆಯಲ್ಲ. ಇತ್ತೀಚೆಗೆ ಕವರ್ ಪೇಜ್ ಡಿಸೈನ್ ಮಾಡ್ತಾ ಇರೋರು ಪ್ರದೀಪ್ ಬತೇರಿ ಅಂತ. ಓಕೆ, ನಿಮ್ಗೆ ಇಲ್ಲೊಂದು ಮೆಸೇಜ್ ಇದೆ, ದರ್ಪಣ, ವ್ಯಕ್ತಿತ್ವ ದರ್ಪಣ. ನಾನು ನುಡಿಗೆ ಕನ್ನಡಿ ಅಂದ್ಬಿಟ್ಟು ನುಡಿಗನ್ನಡಿ ಅಂತ ಇಟ್ಟಿದ್ದೆ. ಇದು ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿಯುವ ಪ್ರಯತ್ನ, ನಿಮ್ಮದೇ ಪ್ರತಿಬಿಂಬ ನಿಮ್ಮದೇ ಸಾಧನೆಗಾಗಿ ಅಂತ ಹೇಳಿದ್ದೇನೆ. ಓಕೆ, ಇದರಲ್ಲಿ 6+4 ಪಾಯಿಂಟ್ಸ್ನ ಕವರ್ ಮಾಡಿದ್ದೇನೆ. ಸೂಕ್ಷ್ಮವಾಗಿ ಹೇಳ್ಬಿಡ್ತೇನೆ. ನಂಬರ್ 1, ಫಿಸಿಕಲ್ ಪರ್ಸನಾಲಿಟಿ, ದೈಹಿಕ ವ್ಯಕ್ತಿತ್ವ. ನಿಮ್ಮ ಲೈಫಲ್ಲಿ ನಿಮ್ಮ ಬಾಡಿ, ದಿಸ್ ಇಸ್ ದಿ ಪರ್ಮನೆಂಟ್ ಅಸೆಟ್, ಟೇಕ್ ಕೇರ್ ಆಫ್ ಇಟ್. ಮೆಂಟಲ್ ಪರ್ಸನಾಲಿಟಿ, ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು. ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್. ಇಲ್ಲಿಗೆ ಟೈಮ್ ಸರಿಯಾಗಿ ಹಾಕೋದ್ರೆ ಇಲ್ಲಿಗೆ ಟೈಮ್ ಹಾಕ್ಕೊಳ್ಳಿ, ಇದರ ಹಸಿವು ಜಾಸ್ತಿ ಮಾಡ್ಕೊಳ್ಳಿ, ಸಿಂಪಲ್. 3, ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ, ಬೌದ್ಧಿಕ ವ್ಯಕ್ತಿತ್ವ.
ಮಿಸ್ ಮಾಡ್ತೀವಿ ಇದನ್ನು ನಾವು. ಅನಲಿಟಿಕಲ್ ಕೇಪಬಿಲಿಟಿ, ವಿಶ್ಲೇಷಣಾ ಸಾಮರ್ಥ್ಯ, ಡಿಸಿಷನ್ ಮೇಕಿಂಗ್, ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್, ಸಮಸ್ಯೆ ನಿವಾರಣೆ ಮೈಂಡ್ಸೆಟ್. ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ಬುದ್ಧಿವಂತಿಕೆ ವೃದ್ಧಿ ಆಗಬೇಕಂದ್ರೆ ನೀವು ಬೌದ್ಧಿಕ ವಿಕಾಸದ ಕಡೆ ಹೆಚ್ಚು ಗಮನ ಕೊಡಬೇಕು. ಎಮೋಷನಲ್ ಪರ್ಸನಾಲಿಟಿ, ಹಾರ್ಟ್ ಹೋಲಿಸ್ತೀವಿ, ಎಮೋಷನ್ಸ್ ಹೋಲಿಸ್ತೀವಿ. ನಮ್ಮಮ್ಮ ನನ್ನ 1 ಕೋಟಿ ಪ್ರೀತಿಸ್ತಿದ್ರು ಹೇಳೋಕ್ಕಾಗಲ್ಲ. ಓನ್ಲಿ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್. ಇನ್ಫ್ಯಾಕ್ಟ್ ಇವತ್ತು ನೀವೇನಾದ್ರು ಹ್ಯಾಪಿನೆಸ್ ಇರಬೇಕು ಅಂದರೆ ಈ ಎಮೋಷನಲ್ ಪರ್ಸನಾಲಿಟಿ ಕಡೆ ಗಮನ ಕೊಡಬೇಕು ಅನ್ನೋದನ್ನ ಹೈಲೈಟ್ ಮಾಡಿದ್ದೇನೆ. ದೆನ್ ಕಮ್ಸ್ ಸ್ಪಿರಿಚುವಲ್ ಪರ್ಸನಾಲಿಟಿ. ಇದರಲ್ಲಿ ಏನು ಹೇಳಿದ್ದೇನೆ? ಬೀಯಿಂಗ್ ಗುಡ್, ಡೂಯಿಂಗ್ ಗುಡ್, ಓಕೆ, ಬೀಯಿಂಗ್ ಪಾಸಿಟಿವ್, ಬೀಯಿಂಗ್ ಹ್ಯೂಮನ್. ನೀವು ಮನುಷ್ಯರಾಗ್ರಿ, ಕುವೆಂಪು ಹೇಳಿದಾಗ ವಿಶ್ವಮಾನವರಾಗಿ ಅನ್ನೋ ಸಂದೇಶ. ನೆಕ್ಸ್ಟ್ ಆರ್ಥಿಕ ವ್ಯಕ್ತಿತ್ವ. ಆರ್ಥಿಕ ವ್ಯಕ್ತಿತ್ವ, ನೀವು ಫೈನಾನ್ಷಿಯಲಿ ಆರಂಭದಿಂದನೇ ಗಮನ ಕೊಟ್ಟು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಕೊಳ್ಳಿ, ಜಾಸ್ತಿ ಆದಾಗ ಸ್ವಲ್ಪ ದಾನ ಮಾಡಿ ಅಂತ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. 6 ಪಾಯಿಂಟ್ಸ್ ಆಯಿತು. +4 ಏನು ಹೇಳಿದ್ದೀನಿ ಅಂದರೆ, ನಾನು ಮುಖ್ಯ, ನಮ್ಮ ಕಡೆ ಗಮನ ಕೊಡಿ, ಲೈಫ್ ನಮ್ಮದೇನೆ ಕಾನ್ಸೆಪ್ಟ್. ನಮ್ಮ ಕುಟುಂಬ ಮುಖ್ಯ, ಕುಟುಂಬದ ಕಡೆ ನೋಡಿ ಅಂತ. ಆಮೇಲೆ ನಮ್ಮ ಸಂಸ್ಥೆ ಏನು ಕೆಲಸ ಮಾಡ್ತಾ ಇದೆಯೋ ಅಲ್ಲಿ ಮುಖ್ಯ, ನಮ್ಮ ಸಮಾಜ ಮುಖ್ಯ. 6+4 ಪಾಯಿಂಟ್ಸ್ ಈ ಕೃತಿಯಲ್ಲಿ ಹೈಲೈಟ್ ಮಾಡಿದ್ದೇನೆ. ಸೊ ನಿಮಗೆ ನಾಳೆ ರಿಲೀಸ್ ಆಗ್ತಾ ಇರುವ 3 ಕೃತಿಗಳ ಬಗ್ಗೆ ಹೇಳಿಬಿಟ್ಟೆ. 4ನೇ ಕೃತಿ ಆರ್ಟ್ ವರ್ಕ್ ನಡೀತಾ ಇದೆ, ಪ್ರೂಫ್ ಎಲ್ಲ ಮುಗಿದಿದೆ. ಅಂದರೆ ಇದು 15 ಬುಕ್ ಆಯಿತು. ಅದರಲ್ಲಿ 1 ಬುಕ್ ಮಾತ್ರ ಹೇಳಿರಲಿಲ್ಲ, ಅದ್ರಲ್ಲಿ ನಿಮ್ಗೆ ಹೇಳಿಬಿಟ್ಟಿರ್ತೀನಿ. ಇದೊಂದು ಮಾತ್ರ ವಿಜಯಪುರದ ಚಾಣಕ್ಯ ಕೆರಿಯರ್ ಅಕಾಡೆಮಿಯವರು ಪಬ್ಲಿಷ್ ಮಾಡಿದ್ರು, ಉದ್ಯೋಗ ಕೌಶಲ್ಯಗಳು ಅಂತ. ಅವ್ರ ಬಳಿ ಮಾತ್ರ ಈ ಕೃತಿ ಸಿಗುತ್ತೆ, ಉದ್ಯೋಗ ಕೌಶಲ್ಯಗಳು ಅಂತ. ಇನ್ನು ಉಳಿದಿದ್ದೆಲ್ಲ ಸಪ್ನ. ಓಕೆ, ನಿಮಗೆ ಈಗ ಕ್ಲಾರಿಟಿ ಕೊಟ್ಟೆ. ನಮ್ಮ BK ಸತೀಶ್ ಅವರು ಕೂಡ ಒಂದು ಲೇಖನವನ್ನು ಕೊಟ್ಟಿದ್ದಾರೆ, ತರಬೇತಿಯಿಂದ ಯಶಸ್ಸು. ಓಕೆ, ಯಾಕೆ ಈ ಕೃತಿ ಬರದೆ ಅಂದರೆ ದ ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಸೊ ಈ ಒಂದು ಕೃತಿ ಸೆಪ್ಟೆಂಬರ್ 14th ಮಾರ್ನಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಫಂಕ್ಷನ್ ನಡೆಯುತ್ತೆ ಬೆಂಗಳೂರಿನಲ್ಲಿ. ನೀವು ನಮ್ಮ ಜೊತೆ ಸಂಪರ್ಕದಲ್ಲಿ ಕನೆಕ್ಟಿವಿಟಿ ಇದ್ದರೆ ಇದು ಸಾಧ್ಯ ಆಗ್ತದೆ, ನೀವು ಬರ್ಬೋದು. ಈ ಕೃತಿ ಆಗ ಬಿಡುಗಡೆ ಆಗುತ್ತೆ. ಜೊತೆ ನವೆಂಬರ್ ರಾಜ್ಯೋತ್ಸವಕ್ಕೆ ಸಾಮಾನ್ಯವಾಗಿ ಸಪ್ನದವರು ಬುಕ್ ಪಬ್ಲಿಷ್ ಮಾಡ್ತಾರೆ. ಅದಕ್ಕೆ ಶೀರ್ಷಿಕೆ ಏನು ತಗೊಂಡಿದ್ದೇನೆ ಅಂದರೆ, ನಿಮಗೆ ಪ್ರಿಯವಾದದ್ದು ಪರೀಕ್ಷೆ ನಿರೀಕ್ಷೆ ಅಂತ. ಸೊ ನಾನು 16-17ನೇ ಕೃತಿಯ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸ್ನೇಹಿತರೆ, ಸಪ್ನಾದಲ್ಲಿ 3 ಕೃತಿಗಳು ಇಂಗ್ಲಿಷ್ಗೂ ಕೂಡ ತರ್ಜುಮೆ ಮಾಡಿದರು. ಫಿಯರ್ ನಾಟ್ ಫೇಲ್ಯೂರ್ಸ್ ಒಂದು, ಸೆಲೆಬ್ರೇಟ್ ಎವರಿ ಮೂಮೆಂಟ್ ಮತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಾನು ಈ ವರ್ಷ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ. ಅದೇನೆಂದರೆ, ನೇರವಾಗಿ ನನ್ನ ಆಂಗ್ಲ ಕೃತಿಗಳನ್ನು Amazon.in ಪಬ್ಲಿಷ್ ಮಾಡೋದು. ಸೊ ನನ್ನ ರಿಕ್ವೆಸ್ಟ್ ಏನಂದರೆ, ಹೊಸದಾಗಿ ಪ್ರಯತ್ನ ಪಡ್ತಾ ಇರೋದ್ರಿಂದ ನೀವುಗಳು ಈ 3 ಪುಸ್ತಕನ, ಇಂಗ್ಲೀಷ್ ಪುಸ್ತಕ ಪರ್ಚೇಸ್ ಮಾಡಬೇಕು ಅಮೆಝಾನಲ್ಲಿ ಡೈರೆಕ್ಟಾಗಿ. ಅದ್ರ ಜೊತೆಗೆ ನೀವು ರಿವ್ಯೂ ಬರೀಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ವ್ಯಕ್ತಿತ್ವ ಪರಿವರ್ತನೆ ಇತ್ತಲ್ಲ, ಓಕೆ, ಅದನ್ನೇನು ಮಾಡಿದೆ, ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ ಅಂತ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಆಗಿದೆ. ಇನ್ನೊಂದು ಕೃತಿ ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್, ನಾವೇನು ಅನನ್ಯತೆ ರೀತಿ ಕೃತಿ ಬರೆದಿದ್ವಿ, ಆ ಕೃತಿಯ ಒಂದು ತರ್ಜುಮೆ ಇದು. ಓಕೆ, ನೆಕ್ಸ್ಟ್ ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು, ಇದು ವ್ಯಕ್ತಿತ್ವ ದರ್ಪಣದ ಅನುವಾದ. ಸೊ ಇವು 3 ತಾಜಾ Amazon.in ಈಗ ಲಭ್ಯ ಇದೆ. ನಾನು ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಬಂದಿರೋರೆಲ್ಲ ಈ 3 ಪುಸ್ತಕ ತಗೊಳ್ಳಿ, ರಿವ್ಯೂ ಬರೀರಿ, ನನ್ನ ಜೊತೆ ಕನೆಕ್ಟ್ ಆಗಿ ಅಂತ ಹೇಳ್ತೇನೆ. ಸೊ ಇಲ್ಲಿ ಬಂದಿರೋ ನಾನು ಹೇಗೆ ಕನೆಕ್ಟ್ ಆಗ್ಬೋದು, 1-2-3 ಮಾಹಿತಿ ಕೊಟ್ಬಿಡ್ತೇನೆ. ಆಮೇಲೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡೋಣ. ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ಇರ್ತದೆ. ಸೊ ಇವೆಲ್ಲವನ್ನ ನಾನು ಏನಕ್ಕೆ ಹೇಳಿದೆ ಅಂದರೆ, ಆತ್ಮವಿಶ್ವಾಸ ಬೆಳೆಸುವ ತಂತ್ರಗಳ ರೂಪದಲ್ಲಿ ಈ ಎಲ್ಲ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಜೊತೆಗೆ ಈ ವೇದಿಕೆ ಮೇಲೆ ನೀವೆಲ್ಲ ಹತ್ತಬೇಕು, ನೀವೆಲ್ಲ ಆತ್ಮವಿಶ್ವಾಸ ಬೆಳೆಸ್ಕೋಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಸ್ನೇಹಿತರೆ, ಇನ್ಫಾರ್ಮೇಷನು ನಂಬರ್ 1, ನನ್ನ ಹೆಸರಲ್ಲೇನೆ, ಜಯಪ್ರಕಾಶ್ ನಾಗತಿಹಳ್ಳಿ ಎನ್ನುವ ಹೆಸರಿನಲ್ಲೇನೆ ನಾನು ಎಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಕನೆಕ್ಟ್ ಆಗಿದ್ದೇನೆ. ಸೊ ಜಯಪ್ರಕಾಶ್ ಸ್ಪೇಸ್ ನಾಗತಿಹಳ್ಳಿ, ನಾಗತಿಹಳ್ಳಿ ಜಯಪ್ರಕಾಶ್ ಅಲ್ಲ, ಜಯಪ್ರಕಾಶ್ ಸ್ಪೇಸ್ ನಾಗತಿಹಳ್ಳಿ. ಟೆಲಿಗ್ರಾಮ್ ಆ್ಯಪಲ್ಲಿ, ಟೆಲಿಗ್ರಾಮ್ ಚಾನಲ್ನಲ್ಲಿ ಜಸ್ಟ್ ಜಾಯಿನ್ ಆಗಿರಿ. ಓಕೆ, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಏನು ಗೊತ್ತಾ, ಸುಮಾರು ನಾನು ಇಷ್ಟಪಟ್ಟ ಆಂಗ್ಲ ಇಂಗ್ಲಿಷ್ ಬುಕ್ಸು
ಅರೌಂಡ್ 15,000 ನಿಮಗೆ ಗಿಫ್ಟ್ ಇವತ್ತು ಬಂದಿರೋದಕ್ಕೆ. ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ನೀವು ಜಸ್ಟ್ ಜಾಯಿನ್ ಆಗಿ ಸರ್ಚ್ ಮಾಡಿ, ವಿಲ್ ಗೆಟ್ ಇ ಬುಕ್ಸ್. ಓಕೆ, ತುಂಬ ಒಳ್ಳೊಳ್ಳೆ ಪಾಪ್ಯುಲರ್ ಬುಕ್ಸ್ನ ನಾನು ಪರ್ಚೇಸ್ ಮಾಡಿ ಅಲ್ಲಿ ಇಟ್ಟಿದ್ದೇನೆ, ನಿಮಗೆ ಅದು ಈಸಿ ಸಿಗ್ತದೆ. ಓಕೆ, ನಂಬರ್ ಬೇಕು ಅಂತ ಕೆಲವರು ಕೇಳ್ತಾ ಇದ್ದಾರಲ್ಲ, ಕೊಡೋಣ. ನನ್ನ ಟೀಮಿಂದ ಒಬ್ಬರು ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಟೈಪ್ ಮಾಡಿ, 2 ನಮ್ಮ ಆಫೀಸ್ ನಂಬರ್ ಫಸ್ಟ್ ಟೈಪ್ ಮಾಡಿ. ಟೈಪ್ ಮಾಡಲಿಲ್ಲ ಅಂದರೆ ನಾನು ಮಾಡ್ತೇನೆ. ಓಕೆ, ಎಸ್, ಇಟ್ಸ್ ಎನ್ ಅಲರ್ಟ್ ಟು ಇಂಪು. ಓಕೆ, ಎಸ್, ಯಾಕೆಂದರೆ ಒಬ್ರು ಯಾರೋ ನಂಬರ್ ಕೇಳಿದ್ರು, ಅವರಿಗೆ ಬೇಗ ಆ ಥರ ಇತ್ತು, ಹೇಳ್ಬಿಟ್ಟಿದ್ದೀನಿ. ಟೆಲಿಗ್ರಾಮ್ ಜಾಯಿನ್ ಆದ್ರಿಂದ ನಿಮ್ಗೆ ಸುಲಭವಾಗಿ ಸೇರ್ಬಿಡ್ತು. ಮತ್ತೊಂದು ಮಾಹಿತಿ ಏನು ಅಂದರೆ, ನಿಮಗೆ ಲರ್ನಿಂಗ್ ಕಲಿಬೇಕು ಅನ್ನೋದಕ್ಕೆ ನಾನೇನು ಅವಕಾಶ ಕ್ರಿಯೇಟ್ ಮಾಡ್ತೀನಿ ಅಂದರೆ, ಎವ್ರಿ ಟ್ಯೂಸ್ಡೇ ಒಂದು ಮಾಸ್ಟರ್ ಕ್ಲಾಸ್ ಮಾಡ್ತೀನಿ. ಐ ಚಾರ್ಜ್ ಓನ್ಲಿ 98 rupees ಫಾರ್ ದ್ಯಾಟ್. ಇದೊಂದು ಮತ್ತೊಂದು ಮಾಹಿತಿ. ಸೊ ಮೆಸೇಜ್ನಲ್ಲಿ ಈಗ ಟೈಪ್ ಮಾಡಿದ್ದಾರೆ 9620303000. ಓಕೆ, ಈಗ ಕ್ಲಿಯರ್ ಆಯಿತಾ ನಿಮಗೆ? ನನ್ನ ಜೊತೆ ಆನ್ಲೈನ್ ಯಾವಾಗಲೂ ಕಾಂಟ್ಯಾಕ್ಟ್ ಮಾಡಬೇಕು, ಕೋರ್ಸ್ ಇರಬೇಕು, ಏನೇ ಅನುಮಾನಗಳಿದ್ದರೆ ಆ ನಂಬರ್ಗೆ, ನಮ್ಮ ಆಫೀಸ್ ಬ್ಯಾಕ್ ಎಂಡ್ ನಂಬರ್, ದಯವಿಟ್ಟು ಕನೆಕ್ಟ್ ಆಗಿ. ಎರಡನೇದು, ಈಗಾಗಲೇ ಸತೀಶ್ ಬ್ಯಾಕ್ಗ್ರೌಂಡಲ್ಲಿ ಹಾಕೊಂಡಾಗೆ ನನ್ನ 3 ಕೃತಿಗಳ ಬಿಡುಗಡೆ ನಾಳೆ ಸಂಜೆ 5 ಗಂಟೆಗೆ ಬೆಂಗಳೂರು ನಗರದ ಗಾಂಧಿ ನಗರ, ಸಪ್ನಾ ಬುಕ್ ಹೌಸ್ ಅವರ ಮೈನ್ ಹೆಡ್ ಕ್ವಾರ್ಟರ್ಸ್ ಅದು, ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ನನ್ನ 3 ಕೃತಿಗಳ ಜೊತೆಗೆ ಒಟ್ಟು 15 ಕೃತಿಗಳು ಬಿಡುಗಡೆ ಆಗ್ತಾ ಇದೆ. ಡುಂಡಿರಾಜ್ ಅವ್ರದ್ದು, ಡಿ.ವಿ. ಗುರುಪ್ರಸಾದ್ ಮತ್ತು ಎಂ.ಕೆ. ಇಂದಿರಾ ಅವರ ಕಾದಂಬರಿಗಳು. ಸೊ ಜೋಗಿ ಮತ್ತು ಚಲನಚಿತ್ರ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಕಾರ್ಯಕ್ರಮ ಉಚಿತ, ದಯಮಾಡಿ ಎಲ್ಲರೂ ಬನ್ನಿ. ಬೆಂಗಳೂರು ಸುತ್ತಮುತ್ತ ಇರೋರು, ಯು ವಿಲ್ ಹ್ಯಾವ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಜೊತೆಗೆ September 14th, ಈಗಾಗಲೇ ಹೇಳಿದ್ದೇನೆ, ಕೃತಜ್ಞತೆ ಅನ್ನುವ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಒಂದು ಮಾದರಿ ಕಾರ್ಯಕ್ರಮವನ್ನು ನೀಡೋದಕ್ಕೆ ಪ್ರಯತ್ನ ಪಡ್ತೇವೆ. ಸಾಧಕರನ್ನ ಗೌರವಿಸುವಂತಹ ಜೊತೆಗೆ ತರಬೇತಿಯಿಂದ ಯಶಸ್ಸು, ಕೃತಿ ಜೊತೆಗೆ ಅಷ್ಟರೊಳಗೆ ಎಷ್ಟು ಅಮೆಝಾನ್ನಲ್ಲಿ ನಾನು ಪಬ್ಲಿಷ್ ಮಾಡಿರ್ತೇನೆ ಅವೆಲ್ಲವನ್ನು ಅಫಿಷಿಯಲ್ ಆಗಿ ಅವತ್ತು ರಿಲೀಸ್ ಮಾಡಬೇಕು ಅಂತ ಇದ್ದೇನೆ. ಈ ಮಾಹಿತಿ ಕೊಡ್ತಾ ಇದ್ದೇನೆ. ಇನ್ನು 20th ಜುಲೈ, ಮುಂದಿನ ಭಾನುವಾರ ಅಸರ್ಟಿವ್ ಕಮ್ಯುನಿಕೇಷನ್ ಬಗ್ಗೆ. ಅಸರ್ಟಿವ್ ಕಮ್ಯುನಿಕೇಷನ್ ಅಂದರೆ ದೃಢತೆಯ ಸಂವಹನ, ಕಾನ್ಫ್ರಂಟ್ ಆಗಿ ಅದನ್ನು ಪ್ರಾಪಗೇಟ್ ಮಾಡ್ತಾ ಇದ್ದೇನೆ. ಆಫ್ಲೈನ್ ವರ್ಕ್ಶಾಪ್ ನಡೀತಾ ಇದೆ. ಓಕೆ, ನೀವಿಲ್ಲಿ ಬಂದಿರೋರಿಗೆ ನಾನು ರಿಯಾಯಿತಿಯನ್ನು ಕೊನೆಯಲ್ಲಿ ಅನೌನ್ಸ್ ಮಾಡ್ತೇನೆ. ಓಕೆ, ಹಾಗೆ ನಮ್ಮ ಆನ್ಲೈನ್ ಫಸ್ಟ್ ಎಂಟ್ರಿ ಲೆವೆಲ್ ಇರುವಂಥದ್ದಕ್ಕೂ ಕೂಡ ಡಿಸ್ಕೌಂಟ್ ಕೊಡ್ತಾ ಇದ್ದೇನೆ. ನಮ್ಮ ಇಂಟ್ರಾಕ್ಷನ್ ಎಲ್ಲ ಆದಮೇಲೆ ವೆಯ್ಟ್ ಮಾಡಿ, ನೀವುಗಳು ಅದನ್ನು ಅನೌನ್ಸ್ ಮಾಡ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಇವೆರಡು ನಮ್ಮ ಯೂಟ್ಯೂಬ್ ಚಾನಲ್ಗಳ ಹೆಸರುಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಇರ್ತದಲ್ಲ, ಆಲ್ ಅಂತ ಪ್ರೆಸ್ ಮಾಡಿರಿ, ಆವಾಗ ನಿಮ್ಗೆ ಅಡ್ವಾಂಟೇಜ್ ಇದೆ. ನಾನು ಎವ್ರಿ ಥರ್ಸ್ಡೇ ಈವ್ನಿಂಗ್ ಸದ್ಯಕ್ಕೆ ಯೂಟ್ಯೂಬ್ ಲೈವ್ ಬರ್ತಾ ಇದ್ದೇನೆ. ಅಲ್ಲಿ ಬೇರೆ ಬೇರೆ ದೊಡ್ಡ ಸಾಧಕರನ್ನು ಕೂಡ ಕರ್ಕೊಂಬರ್ತಾ ಇದ್ದೇನೆ. ಪಾಡ್ಕಾಸ್ಟ್ ಥರ ಮಾಡಿ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ನು ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಇದಿಷ್ಟು ಪೂರ್ವವಾಗಿ ಒಂದು ಮೇಜರ್ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ನನಗಂತೂ ಇವತ್ತು ಖುಷಿ ಆಯಿತು, ಬಿಕಾಸ್ ಶಿಕ್ಷಕರನ್ನ ನಂದು ಗುರಿನಲ್ಲೂ ಹಾಕ್ಕೊಂಡಿದ್ದೆ, ನಾನು ಹೆಚ್ಚು ಶಿಕ್ಷಕರನ್ನು ಭೇಟಿಯಾಗಬೇಕು ಅಂತ. ನಿಮಗೆ ಗೊತ್ತಿರಲಿ, ಕಳೆದ ವರ್ಷ ಕಲ್ಯಾಣ ಕರ್ನಾಟಕದ ನಿಗಮದ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಗೆ ಒಂದೊಂದು ದಿನ ಶಿಕ್ಷಕರಿಗೆ ತರಬೇತಿ ಮಾಡ್ಕೊಂಬಂದೆ. 7 ದಿನ ಅಂದರೆ ಸ್ಯಾಂಪಲ್ ಎಲ್ಲ ಆ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಬಂದಿರಿದ್ರು. ಐ ಹ್ಯಾವ್ ಎಂಜಾಯ್ಡ್ ಎಕ್ಸ್ಪೀರಿಯನ್ಸ್. ಅವೆಲ್ಲವನ್ನ ರೆಕಾರ್ಡ್ ಮಾಡಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ್ದೇನೆ. ನೀವು ವಾಚ್ ಮಾಡಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್. ಸೊ ಇನ್ನು ಸಂವಾದ ಮಾಡಲಿಕ್ಕೆ, ಪ್ರಶ್ನೆ ಕೇಳಲಿಕ್ಕೆ ಅವಕಾಶ. ಎಸ್, ಪಾರ್ವತಿ ಅವರೇ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ತಮ್ಮಂತ ಉನ್ನತ ವ್ಯಕ್ತಿತ್ವದ ಉತ್ತಮ ಒಂದು ಶಿಕ್ಷಣವನ್ನ ನೀಡ್ತಾ ಇದ್ದೀರಾ. ಅಂದ್ರೆ ನಾವು ಹೇಗೆ ಮುಂದಿನ ಪೀಳಿಗೆಗೆ ಅಂತಹ ನಿರೂಪಕರಾಗಬೇಕು ಅಥವಾ ಭಾಷಣ ಕೌಶಲ್ಯವನ್ನ ಬೆಳೆಸ್ಕೊಳ್ಬೇಕು ಅನ್ನುವಂತಹ ಉತ್ತಮ ಮಾರ್ಗದರ್ಶನ ನಮ್ಗಿವತ್ತು ನಿಮ್ಮಿಂದ ಸಿಕ್ತು ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತಿಲ್ಲಿರ್ತಕ್ಕಂಥ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನ ನಮಗೆ ಆಯೋಜನೆ ಮಾಡಿಕೊಟ್ಟಿರ್ತಕ್ಕಂತಹ ಸ್ಪಾರ್ಕ್ ಅಕಾಡೆಮಿಗೆ ಮೊದಲಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅವ್ರ ಮೂಲಕ ತಮ್ಮಂತಹ ಮಹಾನ್ ವ್ಯಕ್ತಿಗಳ ಪರಿಚಯ ನಮ್ಗಾಯ್ತು ಸರ್. ನಾನು ಹೇಳ್ತೇನೆ, ನಾವ್ ಹೇಳ್ತೇವೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮ್ಯಾನ್ ಅಂತ ಹೇಳಿ. ಸೊ ವುಮೆನ್ ಅಲ್ಲೇ ಮೆನ್ ಇದೆಯಲ್ಲ ಸರ್, ಸೊ ದಟ್ಸ್ ವೈ. ಓಕೆ.
ಸರ್ ಹಾಗಾಗಿ ಆ, ಹ. ನಮ್ಮ ಮುಖಭಾವ ನಮ್ಮೊಳಗಿನ ವ್ಯಕ್ತಿತ್ವವನ್ನ ಪ್ರದರ್ಶನ ಮಾಡುತ್ತೆ, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುತ್ತೆ ಅನ್ನೋದು ಸತ್ಯ, ಹೌದು ಅಲ್ವಾ ಸರ್? ಈಗ ಆದ್ರೆ ಈಗ ಇರಿ ನೀವು ಹೇಳಿದ್ದಕ್ಕೆ ಹೇಳ್ಬಿಡ್ತೀನಿ. ನಾನು ಸೋಷಿಯಾಲಜಿ ಬುಕ್ಕು ಚಾನಾ ಶಂಕರ್ ರಾವ್ ಅಂತ, ಸಮಾಜಶಾಸ್ತ್ರ, ಹಾ ಸರ್. ಅದರಲ್ಲಿ ಅವರು ಹಾ ಒಂದು ಸರ್. ಚಾಪ್ಟರ್ ಬರೆದಿದ್ದಾರೆ, ನಮ್ಮ ಮುಖವು 32,000 ಭಾವನೆಗಳನ್ನು ಹೊರಹೊಮ್ಮಿಸುತ್ತದೆ ಅಂತ. ಹಾ ತರ್ಟಿ ಟು ಹೌದು. ತೌಸಂಡ್ ಹಾ ಸರ್, ಹೌದು ಸರ್. ಎಸ್. ಅದಕ್ಕೋಸ್ಕರನೇ ಆ ಒಂದು ಉಕ್ತಿ ತುಂಬಾ ಪ್ರಚಲಿತದಲ್ಲಿದೆ ಅಂತ ಭಾವಿಸ್ತೇನೆ. ಎಸ್. ಹಾಗಾದ್ರೆ ಉತ್ತಮ ಭಾಷಣಕಾರರಾಗ್ಬೇಕು ನಾವು ಅಂತಂದಾಗ, ಆ, ಈಗ ನೀವು ಹೇಳಿದ್ರಿ, ನಗು ನಗುತ್ತಾ ಆತ್ಮವಿಶ್ವಾಸದಿಂದ ಮುಖದಲ್ಲಿ ಮುಗುಳ್ನಗೆನ ಇಟ್ಕೊಂಡು ನೀವು ಮಾತಾಡಿ ಅನ್ನೋದನ್ನ ಒಂದು ಪದ ನಿಮ್ಮಿಂದ ಬಂತು ಸರ್, ನೀವ್ ಹೇಳ್ಬೇಕಾದ್ರೆ. ಕರೆಕ್ಟ್ ಕರೆಕ್ಟ್. ಇನ್ಫ್ಯಾಕ್ಟ್ ನಾವು ನಿಮ್ಗೆ ಗೊತ್ತಿರಲಿ, ನಾನು ಅರ್ಧ ಗಂಟೆ FM ಇಂದಿರಾ ಗಾಂಧಿ ಸ್ಟೇಷನ್ ಒಂದಿತ್ತು ಮುಂಚೆ, ಜ್ಞಾನವಾಣಿ ಹಾ ಸರ್. ಜ್ಞಾನವಾಣಿ ಅಂತ, ಅಲ್ಲಿ ಮುಗುಳ್ನಗೆ ಬಗ್ಗೆನೇ ಅರ್ಧ ಗಂಟೆ ಮಾತಾಡಿದ್ದೀನಿ ನಾನು. ಹಾ ಸರ್. ಹಾಗಾಗಿ ನಾವು ಒಂದು ಸಭೆಯನ್ನ ಎದುರಿಸ್ತಾ ಇದ್ದೀವಿ ಅಂತಂದಾಗ, ಆ ಸಭೆಯಲ್ಲಿ ನಮ್ಮ ಮುಖದ ಭಾವನೆಗಿಂತ ನಮ್ಮ ಮುಂದೆ ಇರ್ತಕ್ಕಂತಹ ನೂರಾರು ಭಾವನೆಗಳು ನಮ್ಮನ್ನ ತಾಕ್ತಾ ಇರುತ್ತೆ. ಹ್ಮ್. ಸೊ ಅಂತ ಸಂದರ್ಭದಲ್ಲಿ ನೂರಾರು ಭಾವನೆಗಳು ನಮ್ಗೆ ಎದುರುಗಡೆ ಕಾಣ್ತಾ ಇದೆ. ಆ ಹ್ಮ್. ಸಮಯದಲ್ಲಿ ನಮ್ಮ ಮುಖಭಾವವನ್ನ ಆ ಹ್ಮ್. ಮುಖಭಾವಗಳ ಜೊತೆಯಲ್ಲಿ ಹೋಲಿಸ್ಕೊಳ್ತಾ ಮಾತನಾಡುವಂತಹ ಇಲ್ಲ, ಸ್ಕಿಲ್ಸ್ ಗೊತ್ತಿದೆ ಹೋಲಿಸ್ಲೇಬಾರ್ದು ಸರ್. ಮೇಡಮ್, ಹೋಲಿಸ್ಲೇಬಾರ್ದು. ಓಕೆ. ಅಯ್ಯೋ, ಅಲ್ಲ, ನೀವು ಹೋಲಿಸ್ಬೇಕು ಕೆಲವು ಸರಿ ಅಂತಂದ್ರೆ ಈಗ ಅವರೆಲ್ಲ ಮುಖ ಗಂಟಿಗೆ ಕಂಡಿದ್ರು ಅನ್ಕೊಳ್ಳಿ, ನೀವ್ ಯಾಕೆ ಹಾ ಗಂಟಿಗೆ ಸರ್. ಕಂಡ್ರೆ ಏನಾಗೋಗುತ್ತೆ? ನೀವು ಮುಖ, ನಿಮ್ಮ ಮುಖ ನೀವು ಪ್ರಸನ್ನರಾಗಿದ್ದುಕೊಂಡು, ಅವ್ರದ್ದೇನಾದ್ರು ಮುಖ ಏನಾದ್ರು ಪೈಲ್ಸ್ ರೋಗದ ಥರ ಏನಾದ್ರು ಕೂತಿದ್ರೆ ಅವರು, ಅವ್ರ ಮುಖದಲ್ಲಿ ನೀವು ಮುಖ ಅರಳಿಸುವಂತ ಕೆಲಸ ಮಾಡಬೇಕು. ಪ್ಲೀಸ್ ಹಾ ಡೋಂಟ್ ಇನ್ಫ್ಲೂಯೆನ್ಸ್ ಬೈ ದ ಆಡಿಯನ್ಸ್. ನೀವು ಹೋಗಿರೋದಲ್ಲಿ ಆಡಿಯನ್ಸ್ನ ಇನ್ಫ್ಲೂಯೆನ್ಸ್ ಮಾಡಕ್ಕೆ, ಅವರಿಂದ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ನೆಗೆಟಿವಿಟಿ ತಗೊಳಕಲ್ಲ. ಸ್ಮೈಲ್ ಅಲ್ಲ ಸರ್, ಪಾಸಿಟಿವಿಟಿ. ಈಗ ನಿಮ್ಗೆ ಒಂದೇನು ನನ್ನ ಗುಟ್ಟಂದ್ರೆ, ನೀವು ಪ್ರಶ್ನೆಯನ್ನ ಸ್ಪಷ್ಟವಾಗಿ ಚಿಕ್ಕದಾಗಿ ಕೇಳುವುದನ್ನ ಅಭ್ಯಾಸ ಮಾಡ್ಕೋಬೇಕು. ಓಕೆ ಸರ್, ಓಕೆ, ಫಾಸ್ಟ್ ಖಂಡಿತ. ಆಗಿ ಕೇಳಬೇಕು. ಹಾ. ಹಾ ಸರ್, ಓಕೆ ಸರ್, ಓಕೆ, ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಏನ್ ಕೇಳಬೇಕು ಅಂತ ಇದ್ದೀರಿ ಅದನ್ನ ಸ್ಪಷ್ಟವಾಗಿ ನೇರವಾಗಿ ಟಕ್ ಅಂತ ಕಡ್ಡಿ ಎರಡು ತುಂಡು ಮಾಡ್ದಂಗೆ ಕೇಳಬೇಕು. ಎರಡು ತುಂಡು ಮಾಡಿದಾಗೆ. ಹಾ, ಈಗ ಓಕೆ ಈಗ ಸರ್, ಈಗ ಕೇಳಿ ನೋಡೋಣ, ಖಂಡಿತವಾಗ್ಲೂ. ಇನ್ನೇನಾದ್ರು ಬಾಕಿ ಇದ್ರೆ ಕೇಳ್ಬಿಡಿ ಬೇಗ. ಬಾಕಿ ಅಂತಲ್ಲ ಸರ್, ಅದನ್ನೇ ನನ್ನ ಪ್ರಶ್ನೆ ಇದ್ದಿದ್ದು. ನನ್ನ ಮುಂದೆ ಇರ್ತಕ್ಕಂತಹ ಆ, ಇಲ್ಲ, ಏನು ನಿಮ್ಗೆ ಅದು ಹುಡುಗರಿದ್ದಾರೆ. ಅರ್ಥ ಆಗಿದೆ, ನನ್ಗೆ ಅರ್ಥ ಆಗೋಗಿದೆ, ಹಾ ಹೇಳಿದ್ದೀನಿ. ಹಾ ಅವರಿಂದ ನೀವು ಹಾ ಇನ್ಫ್ಲೂಯೆನ್ಸ್ ಆಗಬೇಡಿ. ನೀವಲ್ಲಿ ಹೋಗಿರೋದು ನಿಮ್ಮ ಸ್ಮೈಲಿಂದ ಅವ್ರಿಗೆ, ಅವ್ರ ಪಾಪ ಗೋಳಿಂದ ಬಂದಿದ್ರೆ ಅವ್ರ ಗೋಳಿಂದ ಸರಿ ಹೋಗ್ಲಿ ಅಂತ, ಅವ್ರ ಗೋಳು ಹಾ ನೀವು ತಗೊಳ್ಳಿ ಅಂತ ಅಲ್ಲ. ಓಕೆನಾ? ಹಾ ಆಯ್ತು ಸರ್, ಆಯ್ತು, ಖಂಡಿತವಾಗ್ಲೂ. ಓಕೆ. ಉತ್ತಮವಾದ ಒಂದು ಸಲಹೆ ನನಗೆ ಸಿಕ್ಕಿದೆ, ಅದನ್ನ ಹ್ಮ್. ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ನಿಮ್ಮೊಟ್ಟಿಗೆ ಮಾತನಾಡುವಂತಹ ಅವಕಾಶ ಸಿಕ್ಕಿದ್ದಕ್ಕೆ ಅನಂತ ಧನ್ಯವಾದಗಳು ಸರ್. ಎಸ್ ಪಾರ್ವತಿ ಧನ್ಯವಾದಗಳು. ಮೇಡಮ್, ಥ್ಯಾಂಕ್ ಯು. ಯಾರೋ ಒಬ್ರು ಬುಕ್ಸ್ 3 ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ನನ್ನ ಹತ್ರ ಈಗ ಲೈಫು ನಮ್ದೇನೆ ಒಂದಿದೆ, ಇನ್ನೆರಡು ಪುಸ್ತಕದ ರೇಟ್ ನಿಜವಾಗೂ ನಾನು ನೋಡಿಲ್ಲ, ನಾಳೆನೇ ರಿಲೀಸ್ ಆಗೋದು. ಇದಕ್ಕೆ 280 ರೂಪಾಯಿ ಇಟ್ಟಿದ್ದಾರೆ, ಲೈಫು ನಮ್ದೇನೆ. ಉಳಿದಿದ್ದು ಡೋಂಟ್ ವರಿ, sapnaonline.comಗೆ ಹೋಗಿ, ಅಲ್ಲಿ ನನ್ನ ಬುಕ್ಸ್ ಎಲ್ಲ ಸಿಗುತ್ತೆ. Amazon.in ಹೋದ್ರೂ ಸಿಗುತ್ತೆ. ಅಲ್ಲಿ ರೇಟ್ ನೋಡ್ಕೊಳ್ಳಿ, ರೇಟ್ ಎಲ್ಲ ವರಿ ಮಾಡಬೇಡಿ. ನಂದು ಪುಸ್ತಕ, ಒಂದೊಂದು ಪುಸ್ತಕದ ಮೌಲ್ಯ ಮಿನಿಮಮ್ 1 to 2 lakhs. ಸೀರಿಯಸ್ ಆಗಿ ಹೇಳ್ತೀನಿ, ಬಿಕಾಸ್ ನಾನು ಇಡೀ ಅನುಭವವನ್ನ ಅಲ್ಲಿ ದಾರೆ ಎರೆದಿದ್ದೇನೆ. ಈ ಮಾತನ್ನ ಹೇಳ್ತಾ, ಎಸ್, ಒಟ್ಟು ಸತೀಶ್, ನೆಕ್ಸ್ಟ್ ಯಾರು ಥ್ಯಾಂಕ್ ಯು. ಇದ್ದಾರೆ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೇಳೋರು ನೇರವಾಗಿ ಪ್ರಶ್ನೆಗೆ ಬನ್ನಿ, ಎಲ್ಲರ ಸಮಯ ಕೂಡ ಅಮೂಲ್ಯವಾಗಿರುತ್ತೆ. ನೆಕ್ಸ್ಟ್ ಯಶೋಧ ಮೇಡಮ್ ಮಾತಾಡಿ, ಪ್ರಶ್ನೆ ಕೇಳಿ. ಯಶೋಧ ಸರ್, ಎಲ್ಲರಿಗೂ ನಮಸ್ತೆ ಸರ್. ಇದೀನಿ ಸರ್. ಯಶೋಧ ಮೇಡಮ್, ಸರ್ ನಮಸ್ತೆ ಸರ್, ತುಂಬಾ ಖುಷಿ ನಮಸ್ತೆ. ಆಗ್ತಾ ಇದೆ ತಮ್ಮ ಜೊತೆ ಮಾತಾಡೋದು. ಸರ್, ಒಂದೇ ಒಂದ್ ಲೈನ್ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ, ಯಾಕಂದ್ರೆ ನೀವೆಲ್ಲ ಮನುಷ್ಯ ಯಾಕೆ ವಿಡಿಯೋ ಮಾಡಲ್ ಬರ್ತಾ ಇಲ್ಲ ಎಲ್ಲಾರು? ಇರ್ಲಿ, ಮಾತಾಡಿ ಮಾತಾಡಿ. ಸರ್ ಬಂದೆ. ಹಾ, ಓಕೆ, ಮಾತಾಡಿ, ಹೇಳಿ. ಹಾ. ಮಾತಾಡಿ ತಪ್ಪಲಿದೆ ಅಂತ. ಓಕೆ ಸರ್, ಮನುಷ್ಯ ಸುಂದರವಾಗಿ ಕಾಣುವಂತೆ ಇರೋದು ಮುಖ್ಯ ಅಲ್ಲ, ಆ ಸುಂದರ ಮುಗ್ಧ ಮನಸ್ಸು ಮುಖ್ಯ. ಮತ್ತು ಅದರ ಮೇಲೆ ನಿರ್ಮಲವಾದ ನಗು ಇದ್ದರೆ ಜಗತ್ತಿನಲ್ಲಿ ಆ ವ್ಯಕ್ತಿಗಿಂತ ಸುಂದರವಾಗಿ ಯಾರು ಕಾಣಲಾರರು. ಅದು ನಿಮ್ಗೆ ತುಂಬಾ ಸೂಟ್ ಆಗುತ್ತೆ ಸರ್. ಯಾಕಂದ್ರೆ ನನಗೆ ನೀವು ಹೇಳಿಬಿಟ್ರ? ವಿಡಿಯೋನ ಓಕೆ, ನನಗೆ ಹೇಳಿದ್ದಕ್ಕೆ ಧನ್ಯವಾದ. ನಾನ್ ನಿಮ್ಗೆಲ್ಲ ಒಂದು ಹೇಳಕ್ ಇಷ್ಟಪಡ್ತೀನಿ. ನಮ್ ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಸಿವರೇಜ್ ಬೋರ್ಡ್ ಅಂತ ಇದೆ. ಅಲ್ಲಿ ಏನಂದ್ರೆ ನೀರಿನ ಬೋರ್ಡ್ಗೆಲ್ಲೇ ಕೊಳಚೆದು ಇಟ್ಬಿಟ್ಟಿದ್ದಾರೆ. ಆ ನೀರು ಮತ್ತೆ ಕೊಳಚೆ ಇಲ್ಲಿ ಮತ್ತೆ ಇಲ್ಲಿದೆ. ಕೊಳಚೆನ ಕಡಿಮೆ ಮಾಡ್ಕೊತಾ ಪ್ಯೂರ್ ವಾಟರ್ನ ಜಾಸ್ತಿ ಮಾಡ್ಕೊಳ್ತಾ ಹೋದ್ರೆ, ನೆಗೆಟಿವಿಟಿನ ಕಡಿಮೆ ಮಾಡ್ಕೊಳ್ತಾ ಪಾಸಿಟಿವಿಟಿನ ಜಾಸ್ತಿ ಮಾಡ್ಕೊಳ್ತಾ ಹೋದ್ರೆ, ಎಲ್ಲರ ಮುಖದಲ್ಲಿ ಮುಗ್ಧ, ನೀವೇನೋ ಹೇಳ್ತಾ ಇದ್ರಲ್ಲ, ಕಳೆ ನಗು, ಅದು ಬರ್ತದೆ ಅಂತ ನನ್ನ ಒಂದು ಫಾರ್ಮುಲಾ. ಓಕೆ, ನೆಕ್ಸ್ಟ್. ನೈಸ್ ಎಕ್ಸಾಂಪಲ್ ಸರ್, ನೈಸ್, ವೆರಿ ನೈಸ್ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಮೊಹಮ್ಮದ್ ಇಸ್ಮಾಯಿಲ್ ಸರ್ ಮಾತಾಡಿ. ಸರ್ ಕೇಳಿಸ್ತಾ ಇದೆ ಸರ್?
ಕೇಳಿಸ್ತದೆ ಮಾತಾಡಿ. ಕಾಣಿಸ್ತಿದೆ ಸರ್. ಓಕೆ ಸರ್. JP ಸರ್ ಅವರಿಗೆ ನಮಸ್ಕಾರ ಸರ್. ಸರ್ ಎಸ್, ನಂದು ನನ್ನ ಹೆಸರು ಜಯಪ್ರಕಾಶ್. ಇಸ್ಮಾಯಿಲ್ ಸರ್, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ. ನೆಟ್ವರ್ಕ್ ಇಶ್ಯೂ ಇದೆ ಸರ್. Network ಓಕೆ issue ಸರ್, ಇದೆ. ಜಯಪ್ರಕಾಶ್ ಸರ್ ಶಾರ್ಟ್ ನೇಮ್ ಹೇಳ್ತಾ ಇದ್ದೀನಿ. ಹ್ಮ್ ಸರ್ 3C ಸರ್ ಕೇಳಿಸ್ತಾ ಇಲ್ಲ. ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಸುಸಮಯ ಕೂಡ ಸಿಹಿ ಸಮಯ ಕೂಡ. ಸರ್ ತಮ್ಮ ಪರಿಚಯ, ತಮ್ಮ ಜೊತೆ ಮಾತಾಡ್ತಿರೋದು ನಮ್ಮೆಲ್ಲರ ಪೂರ್ವ ಜನ್ಮ ಪುಣ್ಯ ಅಂತ ಭಾವಿಸ್ತೇನೆ. ತುಂಬಾ ದೊಡ್ಡ ಮಾತು ಮೇಡಮ್. ನಿಮ್ ಹೇಮಲತಾ ಅವರೇ, ನಿಮ್ಮ ಧ್ವನಿಯಲ್ಲಿ ಸಿಹಿ ಇದೆ, ಸ್ವೀಟ್ ಕಾಣಿಸ್ತಾ ಇದೆ ನನಗೆ. ನಿರೂಪಕರು ಸರ್, ಅವ್ರಿಗೆ ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತಿಂದ ಹಾ. ಅಪರ್ಣ ನಿರೂಪಣಾ ರತ್ನ ಅನ್ನುವಂತ ಒಂದು ಅವಾರ್ಡ್ ಕೂಡ ಹೇಮಲತಾ ಮೇಡಮ್. ಓಕೆ, ನಿಮಗೆ ಗೊತ್ತಿರಲಿ, ನಾನು ಈ ಅಪರ್ಣಾ ಜೊತೆ ಒಂದು 20-25 ಕಾರ್ಯಕ್ರಮ ಆಂಕರಿಂಗ್ ಮಾಡಿದ್ದೆ ನಾನು 90s ಅಲ್ಲಿ. ಈ ಕೃತಿ ಅಪರ್ಣಾದ್ದು ಲೇಖನ ಇದೆ. ಈ ಕೃತಿ ಪ್ರಿಂಟ್ ಆಗೋ ಟೈಮಲ್ಲೇ ಅಪರ್ಣಾ ತೀರ್ಕೊಂಡಿದ್ರಿಂದ ಈ ಕೃತಿಯನ್ನ ನಾನು ಅಪರ್ಣಾಗೆ ಅರ್ಪಿಸಿದ್ದೇನೆ. ಈ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಕೊಡಕ್ಕೆ ಇಷ್ಟಪಡ್ತೇನೆ. ಸೊ ಅಪರ್ಣಾಗೆ ಈ ಕೃತಿಯನ್ನ ಅರ್ಪಿಸಿದ್ದೇನೆ. ಎಸ್ ಸರ್, ಪ್ಲೀಸ್ ಕಂಟಿನ್ಯೂ. ಹಾ ಸರ್, ಬಹಳ ಹೆಮ್ಮೆ ಅಪರ್ಣಾ ಮೇಡಮ್ ಜೊತೆಗೆ ನೀವು ಕೆಲಸ ಮಾಡಿದ್ದು, ನಿಮ್ ಜೊತೆಗೆ ನಾವು ಕೆಲಸ ಮಾಡಿದ್ದು. ಆ ಹೆಮ್ಮೆ ನಮಗೂ ಟ್ರಾನ್ಸ್ಫರ್ ಆಯ್ತು ಸರ್. ನಾವು ನಿಮ್ಮಷ್ಟೇ ಅದೃಷ್ಟವಂತರು ಅಂತ ಭಾವಿಸ್ತೇನೆ. ಒಂದೇ ಒಂದು ಆರ್ಟಿಕಲ್ ಬರೆಯೋಕೆ ಸಮಯ ಇಲ್ಲ. ನಾವು ಮೂಲತಃ ಶಿಕ್ಷಕರಾಗಿರೋದ್ರಿಂದ, ಮನೇಲೂ ಜವಾಬ್ದಾರಿಗಳಿರೋದ್ರಿಂದ, ಇದೆಲ್ಲಾ ಕಾರ್ಯಗಳ ನಡುವೆ ಆರ್ಟಿಕಲ್ ಬರೆಯುವಾಗ ನಮಗ್ ನಾವೇ ಕ್ವೆಶ್ಚನ್ ಮಾಡ್ಕೋತೀವಿ, ಟೈಮ್ ಇಲ್ಲ ಅಂತ ಚುಟುಕ್ ಮಾಡ್ತೀವಿ. ಅಂತದ್ರಲ್ಲಿ ಸರ್ ಬುಕ್ಗಳ ಸರಮಾಲೆಯನ್ನ ಹೇಳ್ತಾ ಹೋಗ್ತಿದ್ರೆ ನಾನು ಎದೆ ಡವ ಅಂತ ಹುಡುಕ್ತಾ ಇದೆ. ಇಲ್ಲ, ನಿಮ್ಗೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಓಕೆ, ನಾನು ಪಾಡ್ಕಾಸ್ಟ್ 1-3 ತಿಂಗಳ ಹಿಂದೆ ಮಾಡಿದೆ. ಜೊತೆಗೆ ಈ ಸಾಹಿತ್ಯ ಚಂದನದಲ್ಲಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅಂತ ಮಂಡ್ಯದಲ್ಲಿ ಒಬ್ರು ಇದ್ದಾರೆ. ಅವರು, ನಾನು ಇಂಟರ್ವ್ಯೂ ಮಾಡಿದಾಗ ಅವ್ರು ಬರೆದಿದ್ದು 535 ಪುಸ್ತಕ, ಕರೆಕ್ಟಾ? ಈಗ ಮೊನ್ನೆ 3 ದಿನದಿಂದ ಮಾತಾಡ್ತಾ ಇದ್ದೆ ಅವ್ರ ಜೊತೆ, ನಂದೊಂದು ಪುಸ್ತಕಕ್ಕೆ ಮುನ್ನುಡಿ ಬರ್ಕೊಡಿ ಸರ್ ಅಂತ. ನಾನು 4-5 ಬರಿತಾ ಇರೋನೆ ದೊಡ್ಡದಾಗಿ ನಿಮ್ಮ ಮುಂದೆ ಹಿಂಗೇನೋ ಪೋಸ್ಟ್ ಕೊಟ್ಕೋತಾ ಇದ್ದೀನಿ. ಅವ್ರು ಏನಂದ್ರು ಗೊತ್ತಾ, ಜಯಪ್ರಕಾಶ್, ಈ ಡಿಸೆಂಬರ್ ಒಳಗಡೆ ನಾನು 80 ಬುಕ್ಸ್ಗೆ ಕಮಿಟ್ ಆಗಿದ್ದೀನಿ. ಐ ಹ್ಯಾವ್ ಟು ಫಿನಿಶ್ 80 ಬುಕ್ಸ್ ವಿತ್ ಇನ್ ಡಿಸೆಂಬರ್ ಅಂದ್ರು. ಈಗ ಹೇಳಿ ನನಗೆ ಉತ್ತರ. ಮರಕ್ಕಿಂತ ಮರ ದೊಡ್ಡದು ಸರ್. ಅಷ್ಟೇ ಮೇಡಮ್. ನಾವು ಮಾಡ್ತಾ ಹೋಗ್ತಾ ಇದ್ರೆ, ಬರ್ಕೊಂಡ ಹೋಗ್ತಾ ಇದ್ರೆ, ಈಗ KC ಶಿವಪ್ಪ ಅಂತ ಕೇಳಿದಿರಲ್ವಾ ನೀವು, ಮೈಸೂರಿನಲ್ಲಿ ಇದಾರಲ್ಲ ಕವಿ, ಅವ್ರು ನನ್ಗೇನು ಹೇಳಿದ್ರು, ನನಗೆ ಬರಿತಾ ಇದ್ದೀನಿ, ನನಗೆ ಮುದ್ದುರಾಮ ಬರೆಸ್ಕೊಂಡು ಹೋಗ್ತಾನೇ ಇದ್ದಾನೆ ಜಯಪ್ರಕಾಶ್ ಅಂದ್ರು. ನಾವು ಅದ್ರೊಳಗಡೆ ಹೋಗ್ಬಿಟ್ರೆ ಮೇಡಮ್, ನಿಮಗೆ ಸಮಯ ಸಿಗ್ತದೆ, ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ಶಿಕ್ಷಕರು ಬರಹಗಾರ ಆಗೋದಕ್ಕೆ ಎಲ್ಲ ಅರ್ಹತೆ ಇದೆ. ನಿಮ್ಗೆ ಅನುಭವ ಇದೆ. ದಯವಿಟ್ಟು ಎಲ್ಲರೂ ಬರೀರಿ. ನಮ್ಮ ಅಧ್ಯಕ್ಷ ಆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಸರ್. ಸ್ಪಾರ್ಕ್ ಅಕಾಡೆಮಿ ವತಿಯಿಂದ ಒಂದು 30-40 ಜನ ಶಿಕ್ಷಕರನ್ನ ಪುಸ್ತಕ ಬರೆಸ್ಬೇಕು ಅನ್ನುವಂಥದ್ದನ್ನ, ಆ ಪ್ರಯತ್ನ ಕೂಡ ಖಂಡಿತ ನಡೀತಾ ಇದೆ. ಓಕೆ, ಅದು ಒಂದು ಶಿಬಿರ ಆದಾಗ ನನ್ನ ಬರವಣಿಗೆ ಅನುಭವನೂ ಬೇಕಾದ್ರೆ ನಾನು ಒಂದಿನ ಶೇರ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒನ್ಸ್ ಅಗೇನ್ ಗೋಲ್ಡನ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಡೆಫಿನೆಟ್ಲಿ. ಜೊತೆಗೆ ಈಗ ನಾನು Amazon.in ನಲ್ಲಿ ಪಬ್ಲಿಷ್ ಮಾಡ್ತಾ ಇರೋದ್ರಿಂದ, ನೀವು ನೇರವಾಗಿ ಯಾರು ಪಬ್ಲಿಷರ್ ಸಿಗ್ಲಿಲ್ಲ ಅಂದ್ರೆ ನೀವೇ ಪಬ್ಲಿಷ್ ಮಾಡ್ಕೋಬಹುದು. ರೈಟ್ ಸರ್. ಓಕೆ, ಎಸ್. ಏನಾದ್ರು ಇದಾರಾ? ನಾನೇ ಮಾಡ್ತಾ ಇದ್ದೆ ಸರ್. ನನ್ನ ಕ್ವೆಶ್ಚನ್ ಕಂಪ್ಲೀಟ್ ಆಗ್ಲಿಲ್ಲ ಸರ್, ಸಾರಿ. ಅದಕ್ಕೆ ನಾನು ಒಂದು ಆರಂಭವಾಗಿ ಇಂಟ್ ಕೊಟ್ಟೆ, ಪ್ರಶ್ನೆ ನೇರ ಪ್ರಶ್ನೆಗೆ ಬರಬೇಕು, ಪ್ರಶ್ನೆ ಕೇಳ್ಬಿಡ್ಬೇಕು ಅಂತ. ಸರ್, ಎಲ್ಲಾ ಕ್ಷೇತ್ರದಲ್ಲೂ ನಿಮ್ ಕೃಷಿ ನಡೆದಿದೆ ಸರ್. ಪುಸ್ತಕಗಳ ಹೆಸರು ಮೂಲಕನೇ ನಮ್ಗೆ ಅದು ಗೊತ್ತಾಗೋಯ್ತು. ಇನ್ನು ಉಳಿದಂತ ಕ್ಷೇತ್ರ ಯಾವುದು ಅಂತ ಒಂದು ಕ್ವೆಶ್ಚನ್ ಸರ್. ಅದ್ರ ಜೊತೆಗೆ ಸಣ್ಣದಾಗಿ ಆಡ್ ಮಾಡೋದು, ಕನ್ನಡದಲ್ಲಿ ಇಷ್ಟು ಸ್ಪಷ್ಟತೆ, ಇಷ್ಟು ಸರಳತೆ ಇರುವಾಗ ಇಂಗ್ಲಿಷ್ ನಲ್ಲೂ ಕೂಡ ಅಷ್ಟೊಂದು ಕೃಷಿ ನಡೆದಿದೆಯಲ್ಲ, ನಾವೆಲ್ಲರೂ ಕೂಡ ಆಭಾರಿ ಆಗ್ತೀವಿ. ಸೊ ಕ್ವೆಶ್ಚನ್ ಜೊತೆಗೆ ನಿಮ್ಮ ಸ್ಕಿನ್ ಎಲ್ಲರೂ ಕೇಳ್ತಾರೆ ಸಾಹಿತ್ಯದ ಬಗ್ಗೆ. ನಿಮ್ಮ ಈ ಪ್ರೆಸೆಂಟ್ ಆಕ್ಟಿವ್ನೆಸ್ಗೆ ನಿಮ್ ಶೆಡ್ಯೂಲ್ ಏನು ಸರ್, ಮಾರ್ನಿಂಗ್ ಟು ಟಿಲ್, ಅಂಡ್ ಈ ವರ್ಚಸ್ಸನ್ನ ಹೀಗೆ ಉಳಿಸ್ಕೊಂಡಿರೋದಕ್ಕೆ ನಮಗೆ ಸಿಗಬಹುದಾದಂತಹ ಸೀಕ್ರೆಟ್ ಏನು ಸರ್? ಈಗ ನಾನು ಮುಂದೆ ಒಂದು ಪುಸ್ತಕ ಬರೆಯಕ್ಕೆ ಹೊರಟಿದ್ದೀನಿ, ಬೇಡ ಅನಗತ್ಯ ಅಂತ. ರಿಮೂವ್ ದಿ ಅನ್ವಾಂಟೆಡ್ ಅಂತ ಒಂದು 5-6 ವರ್ಷದಿಂದ 2 ಗಂಟೆ ಲೆಕ್ಚರ್ ಕೊಟ್ಟೆ. ಅದ್ರ ಸಾರಾಂಶ ಹೇಳ್ಬಿಡ್ತೀನಿ ನಾನು. ಮೈಕೆಲ್ ಏಂಜಲೋನ ಕೇಳಿದ್ರಂತೆ, ಮಿಸ್ಟರ್ ಮೈಕೆಲ್ ಏಂಜಲೋ, ಏನಯ್ಯ ಇಷ್ಟು ಚೆನ್ನಾಗೆಲ್ಲ ಶಿಲ್ಪಕಲೆಗಳು ಮಾಡಿದೀಯಾ, ಏನಯ್ಯ ಏನ್ ಮಾಡಿದೆ ಅಂತ ಕೇಳಿದಂತೆ.
ಸರ್ ಏನಿಲ್ಲ ಸರ್, ಈಗ ಒಂದು ಬಂಡೆ ಇದೆ ಅಂತ ಅನ್ಕೊಳ್ಳಿ ಸರ್. ನಾನು ನಾನು ಶಿಲ್ಪ ಕೆತ್ತಬೇಕು ಅದ್ರ ಕಡೆಗೆ ಅಷ್ಟೇ ಫೋಕಸ್ ಮಾಡ್ತೀನಿ ಸರ್. ಬೇಡವಾಗಿರೋದೆಲ್ಲ ಕಿತ್ತಾಕ್ಬಿಡ್ತೀನಿ ಸರ್. ನನಗೇನು ಬೇಕಾಗಿರೋದು ಅದು ಸಿಗುತ್ತೆ ಸರ್ ಅಂತ ಹೇಳ್ದ. ನನಗದು ಇದೊಂದೇ ಕೋಟ್ ಇಟ್ಕೊಂಡು 2 ಗಂಟೆ ಭಾಷಣ ಮಾಡಿದೆ. ಓಕೆ, ಅಂದರೆ ವಿ ಹ್ಯಾವ್ ಟು ಫೋಕಸ್ ಆನ್ ವಾಟ್ ವಿ ವಾಂಟ್ ಅಂಡ್ ನಾಟ್ ಆನ್ ವಾಟ್ ವಿ ಡೋಂಟ್ ವಾಂಟ್. ನಾವು ನಮ್ಮ ಜೀವನದಲ್ಲಿ ಯಾವುದನ್ನ ಫೋಕಸ್ ಮಾಡಬೇಕೋ ಅದರ ಕಡೆಗೆ ಗಮನ ಕೊಡಬೇಕು. ಉಳಿದದ್ದನ್ನೆಲ್ಲ ಬಿಟ್ಟಾಕ್ತಾ ಇರಬೇಕು. ಅದು ಅನ್ವಾಂಟೆಡ್ ಫ್ರೆಂಡ್ಸ್ ಇರ್ಬೋದು, ಅನ್ವಾಂಟೆಡ್ ರಿಲೇಟಿವ್ಸ್ ಇರ್ಬೋದು, ಅನ್ವಾಂಟೆಡ್ ಡೆಸ್ಕ್ ಮೇಲಿರೋ ಐಟಮ್ಸ್ ಆಗಿರ್ಬೋದು, ಮನೆಯಲ್ಲಿ ವಾರ್ಡ್ರೋಬಲ್ಲಿ ಇರೋದು ಆಗಿರ್ಬೋದು, ಮನೆಯಲ್ಲಾಗ್ಬೋದು, ಮನದಲ್ಲಾಗಿರ್ಬೋದು. ಡೋಂಟ್ ಗಿವ್ ರೆಂಟ್ ಫ್ರೀ ಸ್ಪೇಸ್ ಇನ್ ಯುವರ್ ಮೈಂಡ್ ಅಂತ ಲೆಕ್ಚರ್ ಮಾಡಿದೆ. ಆವತ್ತಿಂದ ನಾನು ಬೇಡವಾದದ್ದನ್ನೆಲ್ಲ ಕಡಿಮೆ ಮಾಡ್ಕೊಂಬಂದೆ. ನನಗೇನು ಬೇಕೋ ಅಷ್ಟೇ ಕೆಲಸ ಮಾಡ್ತಾ ಇದ್ದೀನಿ. ಅದೇನಾಯಿತು, ಏನು ಮಾಡ್ತು, ನನಗೆ ಫೋಕಸ್ಡ್ ಆಗಿರೋಕ್ಕೆ ಸಾಧ್ಯತೆ ಆಯಿತು. ಸೊ ನಾನು 4 ಪದದ ಮೇಲೆ ವರ್ಕ್ ಮಾಡ್ತಾ ಇರೋದು. ಆ್ಯಸ್ ಎ ಮೆಂಟರ್, ಆ್ಯಸ್ ಎ ಟ್ರೈನರ್, ಆ್ಯಸ್ ಎನ್ ಆಥರ್, ಆ್ಯಸ್ ಎನ್ ಇನ್ಫ್ಲೂಯೆನ್ಸರ್. ಇವು 4 ನಾನು ಮ್ಯಾನೇಜ್ ಮಾಡೋದಕ್ಕೆ ನನ್ನ ಟೈಮ್ನ ವಿನಿಯೋಗಿಸ್ತಾ ಇದ್ದೀನಿ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಬದುಕು ಒಬ್ಬರು ಫೀಡ್ಬ್ಯಾಕ್ ಹೇಳ್ಬಿಡ್ತೀನಿ. ನಾನು ಕುಲಕರ್ಣಿ ಅಂತ ಒಬ್ರು 80 ವರ್ಷದವರು ನನ್ನ ಒಂದು ವರ್ಕ್ಶಾಪ್ಗೆ ಅಬ್ಸರ್ವರ್ ಆಗಿ ಬಂದಿದ್ರು. ಜಯಪ್ರಕಾಶ್ ಅವರ ಅನುಭವ 10 ಜನ್ಮಗಳಷ್ಟು, 1000 ವರ್ಷಗಳಷ್ಟು ಜಯಪ್ರಕಾಶ್ ಅವರಿಗೆ ಆಗಿದೆ. ಹಾಗಾಗಿ ಅವರ ಮಾತುಗಳನ್ನು ಕೇಳಿ ನಾವು ಪಾವನ ಮಾಡಿಕೊಳ್ಳೋಣ. ಜಸ್ಟ್ ಲಿಸನ್ ಟು ಇಸ್ ಸೆಷನ್ಸ್, ಅಟೆಂಡ್ ಇಸ್ ವರ್ಕ್ಶಾಪ್ಸ್ ಅಂತ ಹೇಳ್ಬಿಟ್ಟು ಡಾಕ್ಟ್ರು. ಉತ್ತರ ಸಿಕ್ತಾ ಮೇಡಮ್? ಸೊ ನಿಮಗೇನು ಬೇಕೋ ಅದನ್ನು ಮಾಡ್ತಾ ಹೋಗಿ, ಏನು ಬೇಡವೋ ಅವೆಲ್ಲ ಬಿಡ್ತಾ ಹೋಗಿ. ಈ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ ಕಾಣಿಸ್ತಾ ಇದೆಯಲ್ಲ, ಅಪರ್ಣ ನಾನು 97ನಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ವಿ. ಓಕೆ, ಆ ವರ್ಕ್ಶಾಪ್ ಅಪರ್ಣ ನಾನು ಇಲ್ಲಿ ಕುಳಿತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಆರಾಮಾರು ಕಾಣಿಸುತ್ತಾ ಇಲ್ಲಿ? ಓಕೆ, ಸೊ ಸುಮ್ಮನೆ ಬ್ಯಾಕ್ಗ್ರೌಂಡ್ ಹೇಳಿದೆ ನಾನು. ಎಸ್ ಸರ್, ಕಾಣ್ತಾ ಇದೆ. ಓಕೆ, ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ಬಳ್ಳಾರಿಯಿಂದ ಆಲನಾಯ್ಕ್ ಸರ್, ಅನ್ಮಿಟ್ ಮಾಡ್ಕೊಂಡು ಮಾತಾಡಿ ಸರ್. ಎಸ್, ಮಾತಾಡಿ ಸರ್. ನಮಸ್ತೆ. ಎಸ್ ಸರ್. ಸರ್, ನಮ್ದೇನು ಪ್ರಶ್ನೆ ಇಲ್ಲ, ಆದ್ರೆ ನಿಮ್ಮ ಈ ಒಂದು ಉಪನ್ಯಾಸವನ್ನ ಕೇಳಿ ನಾವು ಧನ್ಯೋಸ್ಮಿ. ಯಾಕೆಂತಂದ್ರೆ ಇಂಥ ಒಂದು ಗ್ರೇಟ್ ಪರ್ಸನಾಲಿಟಿಯನ್ನ ನಮಗೆ ಮುಖತಃ ಒಂದು ಸಂಭಾಷಿಸುವಂತ ಒಂದು ಸದಾವಕಾಶವನ್ನ ಸ್ಪಾರ್ಕ್ ಅಕಾಡೆಮಿ ಅದು ಸತೀಶ್ ಅವರು ಕರ್ಕೊಂಡ್ಬಂದ್ರಷ್ಟೇ. ಇಲ್ಲ, ಅವರು ಕೂಡ ಅದೇ ಸರ್, ಸತೀಶ್ ಸರ್ ಕೂಡ ಒಂದು ಇದು ಇದಾರೆ. ಬಟ್ ನಮಗೆ ಬಹಳ ಇಷ್ಟೆಲ್ಲ ಕೃತಿಗಳ ಮೇಲೆ ಕೃತಿ ಬರೆದು ನಿಮ್ಮ ಒಂದು ವ್ಯಕ್ತಿತ್ವನೇ ಅದರಲ್ಲಿ ಇದೆ ಸರ್. ಯಾಕಂತಂದ್ರೆ ಈಗ ಹೇಮಲತಾ ಮೇಡಮ್ ಕೇಳಿದ್ರು ಕ್ವಶನ್ ತಮಗೆ, ನಿಮ್ಮ ಒಂದು ರಹಸ್ಯ ಏನು ಸರ್ ಅಂತೇಳಿ, ಅದನ್ನು ಬಹಳ ಸರಳವಾಗಿ ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಿ. ನಿಮ್ಮನ್ನ ನಾವು ವೆಬಿನಾರ್ ನಲ್ಲಿ ನೋಡ್ತಾ ಇದ್ದೀವಿ, ಬಟ್ ಅದನ್ನ ಮುಖತಃ ನೋಡೋ ಒಂದು ಸೌಭಾಗ್ಯ ಮುಂದಿನ ದಿನಮಾನಗಳಲ್ಲಿ ನಮಗೆ ಒದಗಿ ಬರಲಿ ಅಂತ ಹೇಳಿ ಹೇಳ್ತಾ, ಜೊತೆಗೆ ನಾವು ಖಂಡಿತವಾಗಿ ಒಂದು ವಾರ ಮುಂಚೆನೆ ನಿಮ್ಮ ಬುಕ್ ರಿಲೀಸಿಂಗ್ ಗೊತ್ತಿದ್ರೆ ದಯವಿಟ್ಟು ಬಿಡುವು ಮಾಡ್ಕೊಂಡು ಬರ್ತಿದ್ವಿ. ನಾಳೆನೆ ಇರೋದ್ರಿಂದ ಬರಕ್ಕಾಗೋದಿಲ್ಲ ಸರ್. ನಿಮ್ಮ ಪುಸ್ತಕ ಅದು ಬೇರೆ, ಅದಕ್ಕೆ ಮುಂದಿನ ಪುಸ್ತಕದ ಬಿಡುಗಡೆಗೆ ಬಂದ್ಬಿಡಿ. ಸೆಪ್ಟೆಂಬರ್ 14 ಬೆಳಿಗ್ಗೆ ಬೆಂಗಳೂರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್, 10 ಗಂಟೆಗೆ. ಓಕೆ, ಥ್ಯಾಂಕ್ ಯು ಸರ್. ಡುಂಡಿರಾಜ್ ಅವರ ಅಭಿಮಾನಿಗಳು ನಾವು, ಅವರ ಶಿಷ್ಯರ ಬಳಗದಲ್ಲಿ ಇದ್ದಂಗೆ ಇದೀವಿ ನಾವು. ಹಂಗಾಗಿ ತಮಗೂ ಡುಂಡಿರಾಜ್ ಸರ್ ಅವರ ಕೃತಿಗಳಿಗೆ ಎಲ್ಲರಿಗೂ ಅಭಿನಂದನೆ ತಿಳಿಸ್ತೇವೆ ಸರ್. ನಮಗೆ ಈ ಒಂದು ಅವಕಾಶ ಒದಗಿಸಿಕೊಟ್ಟಿದ್ದಕ್ಕೆ ತಮಗೂ ಸ್ಪಾರ್ಕ್ ಅಕಾಡೆಮಿ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಸರ್. ಎಸ್ ಸರ್. ಈಗ ಸತೀಶ್ ಅವರು ನನ್ಗೊಂದು ಸ್ವಾತಂತ್ರ್ಯ ಕೊಟ್ಟಿದ್ರು ನಮ್ಮ ಕೋರ್ಸ್ ಬಗ್ಗೆ ಹೇಳ್ಬೋದು ಅಂತ. ಹಾಗಾಗಿ ನಾನು ಕೊನೆಯಲ್ಲಿ ಹೇಳ್ತೀನಿ ಅಂದಿದ್ದನ್ನ ಒಂದು ಬೆಸ್ಟ್ ಆಫರ್ ಅನ್ನ ನೀಡಬೇಕು ಅಂತ ಇದ್ದೀನಿ. ಸತೀಶ್ ಅವರೇ, ನಿಮ್ಮ ಅನುಮತಿ ಮೇರೆ ನೀಡಬಹುದಾ? ಹೇಳಿ ಸರ್, ಹೇಳಿ. ನಾನು ಸಾಮಾನ್ಯವಾಗಿ ಒಂದು ಬೇಸಿಕ್ ಫೌಂಡೇಶನ್ ಕೋರ್ಸ್ಗೆ ಐ ಚಾರ್ಜ್ ನಿಯರ್ಲಿ 20,000 to 25,000. ಇವತ್ತು ನಾನು ರೆಗ್ಯುಲರ್ ಕೋರ್ಸಲ್ಲೇ 12,000 15,000 ಚಾರ್ಜ್ ಮಾಡ್ತಾನೆ. ಟೀಚರ್ಸ್ಗೆ ಅಂತ ಮಾತ್ರ ಇವತ್ತು ಬಂದಿರೋರು ಯಾರು, ಇವತ್ತು ನಾನು ಫೋನ್ಪೇ ನಂಬರನ್ನು ಈಗ ಟೈಪ್ ಮಾಡೋಕ್ಕೆ ಹೇಳ್ತೇನೆ, ಮತ್ತು ಓರಲ್ ಆಗು ಈಗ ಹೇಳ್ತೇನೆ. ನಿಮಗೆ ಒಂದು ಕಡಿಮೆ ಹಣದಲ್ಲಿ ನೀಡಬೇಕು ಅಂತ ಹಾಗೆ ನಾವು ಒಬ್ಬ ಮಾತುಗಾರ ಆ ತರ ಯಾವ ರೀತಿ ಇರ್ಬೇಕು. ಈಗಾಗಲೇ ಆನ್ಸರ್ ನಿಮ್ಮದು ಬಂದಿರ್ಬೋದು, ಸ್ಟಿಲ್ ಪುನಃ ನಮ್ಗೆ ಆ ಆನ್ಸರ್ ಬೇಕು ಸರ್. ಉದಾಸೀನ ಆಗದ ಹಾಗೆ ಮಾತನಾಡುವ ಹಿಂದಿನ ರಹಸ್ಯ. ಆಶಾ ಕಿರಣ, ಆಸೆ ಇರಬೇಕು. ನಾನು ಚೆನ್ನಾಗಿ ಮಾತನಾಡಬೇಕು ಎನ್ನುವ ಬಯಕೆ ನಮಗಿರಬೇಕು. ಪ್ರತಿನಿತ್ಯ 15 ನಿಮಿಷದಿಂದ 1 ಗಂಟೆ ನೀವು ಅದ್ರ ಕಡೆಗೆ ವರ್ಕ್ ಮಾಡಿದ್ರೆ 3 months to 1 year
ಪಿಕಪ್ ಆಗ್ಬಿಡ್ತೀರಾ. ಅದರಲ್ಲೂ ನಮ್ಮ ಕೋರ್ಸಿಗೆ ಬಂದ್ರಂತೂ ನಂದು ಮೆಥಡಾಲಜಿ ಏನು ಅಂದರೆ, ನಿಮ್ಮ ಸ್ಟ್ರೆಂತ್ಸ್ನ ಸ್ಟ್ರೆಂಥನ್ ಮಾಡೋದು, ವೀಕ್ನೆಸ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡೋದು. ಅಂಡ್ ಸ್ವಾಟ್ ಅನಾಲಿಸಿಸ್ ಇದೆಯಲ್ಲ, ಸ್ಟ್ಯಾಂಡ್ಸ್ ಫಾರ್ ಆಪರ್ಚುನಿಟಿ. ನಿಮಗೆ ಎಲ್ಲಿ ಆಪರ್ಚುನಿಟಿ ಸೂಟ್ ಆಗುತ್ತೆ ಅನ್ನುವಂಥದ್ದು. ಟಿ, ಚಾಲೆಂಜಸ್, ಫೇಸ್ ದ ಥ್ರೆಟ್ಸ್. Strengthen your strengths, convert your weakness into strengths, identify the opportunities, and face the threats. Got it? Yes. ಆಶಾ, Yes, sir. ಕಿರಣ, ಆಶಾ, ನಿಮ್ಮ ಕಿರಣಗಳು ಬೀರಲಿ. Okay, sir. Thank you, sir. Thank you very ಓಕೆ, much. ಥ್ಯಾಂಕ್ ಯು. ಸರ್, ಸೂಪರ್ ಮೇಡಮ್. ನಮ್ಮ ಬೆಳಗಾವಿ ಜಿಲ್ಲೆಯಿಂದ ವಿಜಯ್ ಕುಮಾರ್ ಸರ್. ಎಸ್, ವಿಜಯ್ ಕುಮಾರ್, ವಿಜಯ ಕುಮಾರ್ ಅವರು ಹೇಳಬೇಕು. ನಮಸ್ತೆ ಸರ್, ನಮಸ್ಕಾರ ನಮಸ್ತೆ. ಸರ್. ನಿಮ್ಮ ಇಂಟರ್ವ್ಯೂ ನಾನು ಚಂದನ್ ಟಿವಿಲಿ ನೋಡಿದ್ದೀನಿ. ಐ ವಾಸ್ ಇಂಪ್ರೆಸ್ಡ್ ಲಾಟ್ ಸರ್. ನನಗೆ ಅನಿಸ್ತಾ ಇದೆ, ನಿಮ್ಮ ಧ್ವನಿನೇ ಒಂದು ಇಟ್ ಈಸ್ ರಿಯಲಿ ಅಸೆಟ್ ಫಾರ್ ಯು. ಇದು ಎಲ್ಲರೂ ಒಪ್ತಕ್ಕಂಥ ಮಾತೆ ಸರ್. ನಿಮ್ಮ ಧ್ವನಿನ ಅಸೆಟ್. ನಿಮ್ಮ ಧ್ವನಿ ಹೇಗಿದೆ ಗೊತ್ತಾ? ರಾಜಕಳೆ ಇದೆ ನಿಮ್ಮ ಧ್ವನಿಯಲ್ಲಿ. ನೀವು ಮುಖ ತೋರಿಸ್ತಾ ಇಲ್ಲ. ನಿಮ್ಮ ಧ್ವನಿಯಲ್ಲಿ ರಾಜಕಳೆ ನನಗೆ ಗೊತ್ತಾಗ್ತಾ ಇದೆ. ಗತ್ತು, ಗಮ್ಮತ್ತು, ಗಾಂಭೀರ್ಯ ಕಾಣಿಸ್ತಾ ಇದೆ. ಅಂದ್ರೆ ನಾವು ಆ ಧ್ವನಿಯ ಕಡೆಗೆ ಪ್ರಯತ್ನ ಪಟ್ಟು ಧ್ವನಿಯನ್ನ ಮಾಗಿಸಿಕೊಳ್ಳುತ್ತಿದ್ದರೆ, ಪ್ರತಿನಿತ್ಯ ಉಚ್ಚಾರ ಸರಿಯಾಗಿದ್ದರೆ, ವೇಗ ಸರಿ ಇದ್ದರೆ, ಓಗ ಸರಿ ಇದ್ದರೆ, ಆ ಧ್ವನಿಯಲ್ಲಿ ಇಂಪ್ಯಾಕ್ಟ್, ಇಂಪ್ರೆಷನ್ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ವಿಜಯ್ ಕುಮಾರ್ ಪ್ರತಿಯೊಬ್ರು ಕೂಡ ನನಗಿನ್ನ ಚೆನ್ನಾಗಿ ಮಾತಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಒಂದು ಪ್ರಶ್ನೆ ಸರ್. ಹೌ ಡು ಯು ಮ್ಯಾನೇಜ್ ದ ಟೈಮ್? ನನ್ನ ಪುಸ್ತಕ ಸೆಲೆಬ್ರೇಟ್ ಎವರಿ ಮೂಮೆಂಟ್, ಅನುಕ್ಷಣ ಅನುಭವಿಸಿ ಓದಿ. ಜೊತೆಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಸುಮಾರು ಜನಕ್ಕೆ ಇದೆಯಲ್ಲ, ಆ ವಿಷಯ ಟೈಪ್ ಮಾಡಿಬಿಟ್ಟು ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಟೈಪ್ ಮಾಡಿ. ನನಗನ್ಸುತ್ತೆ ಸುಮಾರು ಒಂದು 2-3 ಸಾವಿರ ವಿಷಯಗಳ ಮೇಲೆ ಮಾತಾಡಿರ್ಬೋದು ನಾನು. ಅದರಲ್ಲಿ ಟೈಮ್ ಮೇಲೇನೆ ಒಂದು 30-40 ವಿಡಿಯೋ ಮಾತಾಡಿದ್ದೀನಿ. ಸಿಂಪಲ್ ಆಗಿ ಹೇಳ್ತೀನಿ. ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್, DOB, DOD ಅಂತ ಕರಿತೇವೆ. ಲೈಫು ನಿಮ್ದೆಷ್ಟು ಅಂದ್ರೆ ಇವೆರಡು ಡೇಟ್ ಅಷ್ಟೇ ಸರ್. ಈಗ ಯಾಕಂದ್ರೆ ಯಾರ್ದಾರು ಫೋಟೋ ಕೆಳಗಡೆ 2 ಡೇಟ್ ಹಾಕಿರ್ತಾರೆ. ನಾವು ಅದನ್ನ ಮಾಡ್ಕೋಬೇಕು. ವಿ ಹ್ಯಾವ್ ಟು ಲಿವ್ ಆಸ್ ಇಫ್ ದೇರ್ ಇಸ್ ನೋ ಟುಮಾರೋ. ವಿ ಹ್ಯಾವ್ ಟು ಲಿವ್ ಆಸ್ ಇಫ್ ದೇರ್ ಇಸ್ ನೋ ಟುಮಾರೋ. ಗೊತ್ತಾಯ್ತಾ? ನಾಳೆ ಇಲ್ಲ ಅನ್ಕೊಂಡು ಇವತ್ತು ಬದುಕ್ಬಿಟ್ರೆ ಒಂದು. ಎರಡನೇ, ನಾವು ಬದುಕ್ಬೇಕಾದ್ರೆ ಆಸೆ ಇಟ್ಕೋಬೇಕಾದ್ರೆ ಏನು ಅಂದ್ರೆ, ನಾನು 1000 ವರ್ಷ ಬದುಕ್ತೀನಿ ಇನ್ನಂಗೆ ಕೆಲಸ ಮಾಡ್ಬೇಕಂತ. ಅದು ಯಾವಾಗಾರು ಹೋಗ್ಲಿ ನಾವು. ಸೊ ಹಂಗ್ ಮಾಡ್ತಾ ಇದ್ರೆ ನಾನು ಅದನ್ನ ನನ್ನ ಭಾಷಣ ಆದ್ಮೇಲೆ ನನ್ನ ಟೈಮ್ನೇ ನನ್ನ ಫೇವರೇಟ್ ಟಾಪಿಕ್ ಸರ್. ಈಗ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ, ಮನೋಭಾವದ ಮೇಲೆ ವರ್ಕ್ ಮಾಡ್ತಾ ಇದ್ದೇನೆ, ಕೆಲವು ಟ್ರೈನಿಂಗ್ ಮಾಡ್ತಾ ಇದ್ದೇನೆ. ಸಮಯವನ್ನು ಅರಿತುಕೊಂಡವ್ರಿಗೆ ಸಮಯ ಗೌರವ ಕೊಡುತ್ತೆ. ಬೇಂದ್ರೆ ಬರೆದ್ರು ಸರ್, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ ಬರ್ದಿದ್ದೇನ್ ಗೊತ್ತಾ ಅವರು? ವರ್ಲ್ಡ್ ಈಸ್ ಫ್ಲೈಯಿಂಗ್, ಟೈಮ್ ಈಸ್ ಫ್ಲೈಯಿಂಗ್, ಮೇಕ್ ಯೂಸ್ ಆಫ್ ಇಟ್ ಅಂತ ಬೇಂದ್ರೆ ಆಗ್ಲೇ ಮೆಸೇಜ್ ಕೊಟ್ಟೋಗಾರ ನಮ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸರ್, ಎಸ್. ನೆಕ್ಸ್ಟ್ ಚಿತ್ರದುರ್ಗ ಜಿಲ್ಲೆಯಿಂದ ಸತೀಶ್ TS ಸರ್. ಓಕೆ, ಮೈಕ್ ಕನ್ವರ್ಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ, ಹೇಳಿ. ತುಂಬಾ ನಿಮ್ಮಿಂದ ಇನ್ಸ್ಪಿರೇಷನ್ ಆಗಿದ್ದೀನಿ, ಮೋಟಿವೇಶನ್ ಸಿಕ್ತು ನನಗೆ. ವೆರಿ ಗುಡ್. ಜೊತೆಗೆ ಸತೀಶ್ ಅವರ ಸ್ನೇಹಿತರು ಕೂಡ ನಾವು. ಗುಡ್. ಅವ್ರ ಜೊತೆ ಒಂದು ತರಬೇತಿಯನ್ನ ತಗೊಂಡಿದ್ವಿ ಚಳ್ಳಕೆರೆಯಲ್ಲಿ. ಅವರ ಸಿಸ್ಟಮ್ಯಾಟಿಕ್ ಲೈಫ್ ಅನ್ನ ನೋಡಿ ವಸ್ತುಗಳ ಜೋಡಣೆಯನ್ನ ಯಾವ ರೀತಿಯಾಗಿ ಜೋಡಿಸಿದ್ರು ಅನ್ನೋದು ಒಂದು ಅದ್ಭುತವಾದಂತ ವಿಚಾರ. ಗುಡ್. ಅವರು ನಿಮ್ಮಿಂದ ತರಬೇತಿಯನ್ನ ಪಡ್ಕೊಂಡು ಮಾರ್ಗದರ್ಶನಗೊಂಡು ಇದೇ ರೀತಿಯಾಗಿ ಅವರು ಸಹ ಸಾಕಷ್ಟು ಚೇತನಗಳಿಗೆ ಪ್ರತಿದಿನ ಪಾಠವನ್ನ ಉಣಿಸ್ತಾ ಇದ್ದಾರೆ. ವೆರಿ ಗುಡ್. ನನಗೆ ಯಾವಾಗ್ಲೂ ಅಷ್ಟೇ ನಮ್ಮಲ್ಲಿ ಕಲಿತಂತಹ ಶಿಬಿರಾರ್ಥಿಗಳು ಸಾಧನೆ ಮಾಡಿದಾಗ ಅಷ್ಟೇ ತಾನೇ ನಮಗೂ ಜಾಸ್ತಿ ಖುಷಿ ಬರೋದು. ಹೌದು ಸರ್, ನಿಮ್ಮ ಬತ್ತಳಿಕೆಯಲ್ಲಿ ಸಾಕಷ್ಟು ಬಾಣಗಳಿವೆ ಸರ್. ಆ ಬಾಣಗಳನ್ನ ನಮ್ಮ ಬಿಲ್ಲಿಗೂ ಕೊಡ್ತೀರಾ ಅಂತ ಭಾವಿಸುತ್ತಾ? ಖಂಡಿತ. ನಾನು ತುಂಬಾ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ, ಅದು ಟೀಚರ್ಸ್ ಕಂಡ್ರೆ ನನಗೆ ತುಂಬಾ ಪ್ರೀತಿ ಜಾಸ್ತಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾವ ಪ್ರೊಫೆಷನ್ಗಿನ್ನ ನಂಬರ್ 1 ಪ್ರೊಫೆಷನ್ ಅಂದ್ರೆ ನಿಮ್ದೇ, ಟೀಚರ್ದೇ. ಸೊ ಹಾಗಾಗಿ ಟೀಚರ್ಸ್ಗೆ ನಾನು ಇವತ್ತು ರಿಯಾಯಿತಿ ಕೂಡ ಅನೌನ್ಸ್ ಮಾಡಿದ್ದು, ಮತ್ತೆ ನನ್ನ ಜೊತೆ ಸಂಪರ್ಕದಲ್ಲಿರಿ ಅಂತ ಟೆಲಿಗ್ರಾಮ್ ಡೀಟೇಲ್ಸು, ಯೂಟ್ಯೂಬ್ ಡೀಟೇಲ್ಸ್ ಎಲ್ಲ ಹೇಳಿದ್ದು. ಎಸ್, ಸತೀಶ್ ಹೆಸರೇ ಇದೆ. ಖಂಡಿತ. ಎಲ್ಲರಲ್ಲಿ ಲವಲವಿಕೆ ಸಾಧ್ಯ ಇದೆ, ಎಲ್ಲರಲ್ಲಿ ಜೀವನೋತ್ಸಾಹ ಸಾಧ್ಯತೆ ಇದೆ, ಎಲ್ಲರಲ್ಲಿ ಬದುಕನ್ನ ಬಂಗಾರ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅರ್ಥಪೂರ್ಣ ಬದುಕು ಮಾಡಿಕೊಳ್ಳಲಿ ಎನ್ನುವುದಷ್ಟೇ ನನ್ನ ಆಸೆ.
ತುಂಬಾ ಧನ್ಯವಾದಗಳು ಸರ್. ಜೊತೆಗೆ ಒಂದು ಪ್ರಶ್ನೆ ಏನಂದ್ರೆ, ಸಾಕಷ್ಟು ವಿಷಯಗಳು ನಮ್ಮ ತಲೆಯಲ್ಲಿ ಇರ್ತವೆ, ಮಾತಾಡ್ಬೇಕು ಅಂತ ಹೋಗಿರ್ತೀವಿ. ಸೊ ಮರೆವು ಅನ್ನೋದು ಇರುತ್ತಲ್ಲ, ಆಟೋಮೆಟಿಕಲಿ ಆ ಭಯದಿಂದ ಬರುತ್ತೋ ಏನ ಆ ಜನಗಳನ್ನ ನೋಡಿ ಬರುತ್ತೋ, ಅದು ಯಾವ ನೀವ್ ರೀತಿಯಾಗಿ ಏನೇನ್ ಅದನ್ನ ಹೇಳಿದ್ರಿ ಮತ್ತೆ ಎಲ್ಲವೂ ಸರಿ, ಆದ್ರೆ ಅದಕ್ಕೆ ನಾನೊಂದು ಫಾರ್ಮುಲಾ ಮಾಡಿದ್ದೀನಿ. 3 ಹಾ, C's ಅಂತ. ಕೂಲ್, ಕಾಮ್, ಕಂಫರ್ಟಬಲ್ ಅಂತ. ಕೂಲ್ ಅಂದ್ರೆ ತಣ್ಣಗಿರಿ, ಹೌದು ಕಾಮ್ ಸರ್. ಆರಾಮ್ ಪ್ರಶಾಂತವಾಗಿರಿ, ಕಾಮ್ ಆಗಿರಿ, ಹೌದು ಸರ್. ಕಂಫರ್ಟಬಲ್ ಆರಾಮದಾಯಕವಾಗಿರಿ. ಈಗ ಆ 3 ಕಾಣಿಸ್ತಾ ಇದೆಯಾ ನನ್ನಲ್ಲಿ? ಕೂಲ್, ನಿಮ್ಮಲ್ಲಿ ಇದೆ ಸರ್. ಕಾಮ್, ಕಂಫರ್ಟಬಲ್. ಓಕೆ, ಹೌದು ಸೊ ಹೌದು ಇದನ್ನ ಸರ್. ಅಳವಡಿಸ್ಕೊಳ್ಳಿ, ನೀವು ನೋಡಿ ನಿಮ್ಮ ಬದುಕು ಬಂಗಾರ ಆಗ್ತದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸತೀಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ನಮ್ಮ ಶ್ರೀಮತಿ ಬಾಯಿ, ಕಲಬುರಗಿ ಜಿಲ್ಲೆಯಿಂದ ಶ್ರೀಮತಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಶ್ರೀಮತಿ ಅವರು, ಏನೋ ನೋಡ್ದಂಗಿದೆಯಲ್ಲ ನಿಮ್ ಮುಖ. ಸರ್, ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ವೆರಿ ನೀವು ಗುಡ್, ಗುಡ್. ಮೊದಲನೇ ಬಾರಿಗೆ ಬೀದರ್ಗೆ ಬಂದಿದ್ರಲ್ಲ ಸರ್, ಸಾಮಾನ್ಯ ತರಬೇತಿಗೋಸ್ಕರ. ಹಾ, ಅವಾಗ ಅದು ಸರ್ attend- ನೀವು ನಮ್ಮ ತರಬೇತಿಗೊಳಿಸಿದ್ದು ಸರ್. ಮತ್ತೆ ಆ ತರಬೇತಿ ಹೇಗಿತ್ತು ಹೇಳ್ಬಿಡ್ರಿ, ಒಂದ್ ಮಾತು ನೋಡೋಣ. ನಾನು ತರಬೇತಿ ಹೇಳಿದೆ, ಮಾತಾಡ್ತಾ ಹೇಳಿದ್ದೀನಿ ಈಗ ಇವ್ರಿಗೆಲ್ಲರಿಗೂ. ಸರ್, ತರಬೇತಿ ತುಂಬಾ ಚೆನ್ನಾಗಿತ್ತು. ಭಾಷಾ ಕೌಶಲ್ಯವನ್ನ, ಭಾಷಣವನ್ನ, ಸಂವಹನ ಕ್ರಿಯೆಯನ್ನ ಯಾವ ರೀತಿಯಾಗಿ ನಾವು ಬೆಳೆಸ್ಕೊಳ್ಬೇಕು, ಶಿಕ್ಷಕರಾಗಿ ಮಕ್ಕಳ ಜೊತೆಗೆ ಯಾವ ರೀತಿಯಾಗಿ ಮಾತಾಡ್ಬೇಕು, ಆಮೇಲೆ ಜನಸಾಮಾನ್ಯರ ಜೊತೆಗೆ ಯಾವ ರೀತಿಯಾಗಿ ನಾವು ಸಂವಹನ ಮಾಡ್ಬೇಕು ಅಂತಕ್ಕಂಥದ್ದನ್ನ ಸರ್ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಥ್ಯಾಂಕ್ ಯು ಶ್ರೀಮತಿ. ಅದರಲ್ಲಿ ನಡುವೆ ಮಲ್ಕೋತಾ ಇದ್ರಲ್ಲ ಸರ್, ಅಲ್ಲ ನಿದ್ದೆ ಮಾಡ್ತಾ ಇದ್ರಲ್ಲ, ಅವ್ರನ್ನ ಎಬ್ಬಿಸ್ತಕ್ಕಂತ ಟ್ರಿಕ್ ತುಂಬಾ ಚೆನ್ನಾಗಿತ್ತು ಸರ್. ಏನ್ ಮಾಡ್ದೆ ಹೇಳಿ, ಅವತ್ತು ಮರ್ತೋಗ್ಬಿಟ್ಟಿದೀನಿ. ಅವ್ರ ಹತ್ರ ಹೋಗಿ, ಓ ನೀವು ಈ ರೀತಿ ನಿದ್ದೆ ಮಾಡ್ತೀರಾ, ಇದು ತುಂಬಾ ಒಳ್ಳೆ ಇಷ್ಟ ಆಯ್ತು ಅಲ್ಲ ಅಂತ ತುಂಬಾ ನಗ್ ಬಿಡಿಸ್ತಾ ಇದ್ರಿ ಸರ್ ನೀವು. ನಿಮ್ ಜೊತೆ ಮಾತಾಡಿ ತುಂಬಾ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು. ನನಗೂ ನಮ್ಮ ವರ್ಕ್ಶಾಪ್ ಪಾರ್ಟಿಸಿಪೆಂಟು, ಅದು ಗೌರ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿ ಮಾಡಿದ್ದು, ನೀವೊಬ್ಬ ಇಲ್ಲಿ ಒಬ್ರು ಬಂದಿದ್ದು ನಂಗೆ ಖುಷಿ ಆಯ್ತು. ನೈಸ್ ಮೇಡಮ್, ನೈಸ್, ಥ್ಯಾಂಕ್ ಯು. ನಂತರ ಮಂಜುಳಾ ದೇವಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ದೇವಿ ಅವರು. ನೋಡಿ ತುಂಬಾ ಖುಷಿ ಆಯ್ತು ಸರ್. ನನಗೂ ಅಷ್ಟೇ, ನಿಮ್ಮನ್ನ ನೋಡಿ ಖುಷಿ ಆಗ್ತಾ ಇದೆ ಈಗ. ಸರ್, ಬೇಡ ಅನಗತ್ಯ ಹೇಳಿದ್ರಲ್ಲ, ಸೂಪರ್ ಸರ್. ಅದೆಷ್ಟೋ ಒಂದ್ ಮನಕ್ಕೆ ತಟ್ಟಿತು ಸರ್. ಬೇಡ ಅನಗತ್ಯ ನಮಗೂ ಗೊತ್ತಿಲ್ಲ ಸರ್, ಯಾವ್ದು ಬಿಟ್ಟಾಕ್ಬೇಕು, ಯಾವ್ದು ತಗೋಬೇಕು, ಎಲ್ಲ ತಗೊಳಕ್ ಹೋಗ್ತೀವಿ ಸರ್ ನಾವು. ಅದೇ ಪ್ರಾಬ್ಲಮ್. ಹೌದು ಸರ್. ನನ್ ಈಗ ಪ್ರಶ್ನೆ ಏನಂದ್ರೆ, ಹೇಳಿ ಮೇಡಮ್. ಯಾವ ರೀತಿ ಅನನ್ಯತೆ ಮಕ್ಕಳಲ್ಲಿ ಗುರುತಿಸಬಹುದು? ಮಕ್ಕಳಲ್ಲಿ ಫಾರ್ ಎಕ್ಸಾಂಪಲ್ ಯಾರ್ದೋ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ, ಕರೆಕ್ಟಾ? ಅವ್ರಿಗೆ ನೀವು ಬೇಷ್ ಅನ್ಬೇಕು. ಯಾರ್ದು ಚೆನ್ನಾಗಿರಲ್ಲ ಅವನ್ನ ಪಕ್ಕಕ್ಕೆ ಕರೆದು ಒಂದು ಸ್ವಲ್ಪ ನೋಡು, ಕಾಪಿ ರೈಟಿಂಗ್ ಜಾಸ್ತಿ ಮಾಡು, ನೋಡು ನಿನಗೆ ಮಾರ್ಕ್ಸು ಜಾಸ್ತಿ ಬಂದ್ಬಿಡುತ್ತೆ ಗೊತ್ತಾ ಅಂತ ಮೋಟಿವೇಟ್ ಮಾಡ್ಬೋದು. ಯಾರೋ ಒಬ್ಬ ಹಾಡು ಚೆನ್ನಾಗಿ ಆಡ್ತಾ ಇರ್ತಾನೆ, ನೀನು SP ಬಾಲಸುಬ್ರಹ್ಮಣ್ಯನ್ ಮೀರಿಸ್ಬೋದು ಕಣೋ, ನೀನು ಹುಡುಗಿ ಲತಾ ಮಂಗೇಶ್ಕರ್ನ ಮೀರಿಸ್ಬೋದು ಅಂತ ನೀವು ಸುಮ್ಮನೆ ಒಂದು ಕನಸುಗಳನ್ನು ಕೊಡಿ. ಅವ್ರುಗಳು ಯಾವುದೋ ಹಿಡ್ಕೊಂಡ್ಬಿಡ್ತಾರೆ ಅವ್ರು. ಈಗ ನನಗೊಬ್ರು ಶಾರದಾ ಟೀಚರ್ ಅಂತ, ನಾನು ಬೆಂಗಳೂರಿಗೆ 5ನೇ ಕ್ಲಾಸ್ಗೆ ಬಂದಿದ್ದು, 4ನೇ ಕ್ಲಾಸ್ವರೆಗೂ 4ನೇ ಓದ್ಬಿಟ್ಟು ಬೆಂಗಳೂರಿಗೆ ಬಂದೆ. ಆವಾಗ ABCDನೇ ಕಲಿತಾ ಇದ್ದಿದ್ದು 5ನೇ ಕ್ಲಾಸಲ್ಲಿ ನಾವು ಓದ್ತಾ ಇರೋ ಸಂದರ್ಭದಲ್ಲಿ. ನನ್ನ ಇಲ್ಲಿ ಸಿಟಿ ಮಕ್ಕಳು ಬೇಗ ಕಲ್ತ್ಬಿಟ್ಟಿದ್ರು, ನನ್ನ ಆಡ್ಕೊಳ್ತಾ ಇದ್ರು. ಆ ಟೀಚರ್ ನನಗೆ ಏನು ಹೇಳಿದ್ರು, ನೀನೇನು ಬೇಜಾರು ಮಾಡ್ಕೋಬೇಡ, ನೀನು ನಿಧಾನಕ್ಕೆ ಕಲಿ, ಟೆಸ್ಟಲ್ಲಿ ಸ್ಕೋರ್ ಜಾಸ್ತಿ ಮಾಡಿಬಿಡು, ಇವರೆಲ್ಲ ಬಾಯಿ ಮುಚ್ಕೋತಾರೆ ಎಂದರು. ಹಾಗೆ ಆಗೋಯ್ತು. ಮತ್ತು ಆ ಶಾರದಾ ಮೇಡಮ್ನ ಇನ್ನೂ ಇವಾಗಲೂ ನೆನೆಸ್ಕೋತೀನಿ ನಾನು. ಅಂದರೆ ಅವರ ಒಂದು ಹಿತೈಷಿಯಾಗಿ ನಾವು ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡುತ್ತಾ ಅವರಲ್ಲಿರುವ ಐಡೆಂಟಿಟಿಯನ್ನು ಗುರುತಿಸಿ ನಾವು ಅದನ್ನು ಯು ಕ್ಯಾನ್ ಡೂ ಅಂತ ಪ್ಯಾಟ್ ಮಾಡ್ತಾ ಇರಬೇಕು, ಪುಷ್ ಮಾಡಬೇಕು. ಸಿ ದ ಚೇಂಜ್ ಮೇಡಮ್, ಡೆಫಿನೆಟ್ ಆಗಿ CF ಚೇಂಜ್ ಆಗ್ತದೆ ಆ ವ್ಯಕ್ತಿಯಲ್ಲಿ. ಓಕೆ, ಖಂಡಿತ ಮಾಡ್ತೀವಿ ಸರ್. ತುಂಬಾ ಧನ್ಯವಾದಗಳು ಸರ್. ಇಲ್ಲ, ನಿಮ್ಮ ಮುಖ ನೋಡಿದ್ರೆ ನೋಡಿ, ಬದುಕಲ್ಲಿ ನೀವು ಖುಷಿಯಿಂದ ಸಂತೋಷದಿಂದ ಇರೋದು ನಿಮ್ಮ ಮುಖದಲ್ಲೇ ವ್ಯಕ್ತ ಆಗ್ತಾ ಇದೆ ನನಗೆ, ಅಲ್ವಾ ಮಂಜುಳಾ ಅವರೇ? ಬಹಳ ಉತ್ಸಾಹದ ಚಿಲುಮೆ ಸರ್ ಅವರು ಕೂಡ, ಯಾಕಂದ್ರೆ ಅದು ಗೊತ್ತಾಗ್ತಾ ಇದೆ. ಎಲ್ಲದರಲ್ಲೂ ಹಂಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮ ಯಾವುದೇ ಕಾರ್ಯಕ್ರಮ ಮಾಡಿರ್ಲಿ ಎಲ್ಲದರಲ್ಲೂ ತುಂಬಾ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಅವರು. ಗುಡ್. ಸೊ ಅನನ್ಯತೆಯ ಕೃತಿಯಲ್ಲಿ ಈ ಅಂಶಗಳನ್ನೇ ನಾನು ಎಂಫಸೈಸ್ ಮಾಡಿದ್ದೇನೆ.
ಆ ಕನಸುಗಳನ್ನ ನನಸಾಗ್ಸೋಕೆ ಅದ್ರ ಟೈಟ್ಲ್ ಕೊಟ್ಟಿರೋದು ನಾನು. ಗುಡ್. ಇನ್ಯಾರಾದ್ರೂ ಇದಾರ? ಇನ್ನೊಂದು ಇಬ್ರು ಮೂವರು ಇದ್ದಾರೆ ಸರ್. ಹೇಳ್ಬಿಡಿ. ಹೊಳಲ್ಕೆರೆಯಿಂದ ಸತೀಶ್ ಹನುಮನಕಟ್ಟಿ ಸರ್. ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ನಮಸ್ಕಾರ ಸರ್. ಎಸ್, ನಮಸ್ಕಾರ. ನಿಮ್ಮ ಸ್ಪೀಚ್ಗಳು ಇಂದು ತುಂಬಾ ಚೆನ್ನಾಗಿದ್ದವು ಸರ್. ಆಮೇಲೆ ನೀವು ಎಲ್ಲ ಶಿಕ್ಷಕರಿಗೆ ಅಂತಾನೆ ಮಾಡಿರುವಂತ ಬರೆದಿರುವಂತ ಪುಸ್ತಕಗಳು ಒಳ್ಳೆ ಸಾಗರದ ರೀತಿಯಲ್ಲಿ ಇದೆ ಸರ್. ಇವೆಲ್ಲ ನಮಗೆ ಕೆಲವೆಲ್ಲ ಇಂಗ್ಲಿಷ್ ಅಲ್ಲಿ ಸಿಗ್ತದವು ಸರ್. ಅದೇ ಅದಕ್ಕೆ ಕನ್ನಡದಲ್ಲಿ ಬೇರೆ ಬೇರೆ ಎಲ್ಲ ಇಂಗ್ಲಿಷ್ ಅಲ್ಲಿ ಸಿಗ್ತಿದ್ದೀವಿ ಸರ್. ಇಂಥ ಪುಸ್ತಕಗಳು ಕನ್ನಡದಲ್ಲಿ ಏನು ಸಿಗ್ತಾ ಇಲ್ವಲ್ಲ ಅಂತ ಅನ್ಕೊಂಡ್ವಿ. ಆದ್ರೆ ಇಂದು ನಿಮ್ಮ ಪುಸ್ತಕಗಳ ಪರಿಚಯ ಆದಾಗ ನಮ್ಗೆ ಇಂಥ ಪುಸ್ತಕಗಳು ನಮ್ಗೆ ಕನ್ನಡ ಭಾಷೆಯಲ್ಲೂ ಸಹ ಸಿಗ್ತದವೆ ಅನ್ನೋ ಒಂದು ಖುಷಿ ಆಯ್ತು ಸರ್. ಆಮೇಲೆ ಕೋರ್ಸ್ ಸಹ ಶಿಕ್ಷಕರಿಗೆ ಹಾಗೂ ಒಳ್ಳೆಯ ಭಾಷಣಕಾರರಿಗೆ ಎಲ್ಲ ಉತ್ತಮ ತರಬೇತಿಯಂತಹ ಕೋರ್ಸ್ಗಳನ್ನೆಲ್ಲ ಕೊಡ್ತಾ ಇದ್ರ. ಇದೇ ರೀತಿ ಮಕ್ಕಳಿಗೂ ಸಹ ಏನಾದ್ರು ಪುಸ್ತಕಗಳು ಅಥವಾ ತರಬೇತಿಗಳು ಇದಾವ ನಿಮ್ಮ ಕಡೆಯಿಂದ ಕೇಳ್ತಾ ಇದ್ದೀನಿ. ಒಂದು, ಈ ನಮ್ಮ ಭಾಷಣ ಕೌಶಲ್ಯಕ್ಕೇನೆ 5ನೇ ಕ್ಲಾಸ್ ಮೇಲಿಂದ ಬರ್ಬೋದು. ಒಂದು. ಎರಡನೇದು, ಪುಸ್ತಕ ಪರೀಕ್ಷೆ ನಿರೀಕ್ಷೆ ಸ್ಟೂಡೆಂಟ್ಸು ಟೀಚರ್ಸು ಪೇರೆಂಟ್ಸ್ಗೆ ಹೆಲ್ಪ್ ಆಗ್ಲಿ ಅಂತಾನೆ ಬರಿತಾ ಇದ್ದೀನಿ ಈಗ. ಅದನ್ನ ಈ ವಾರ ಫೈನಲೈಸ್ ಮಾಡ್ತಾ ಇದ್ದೀನಿ. ಅದು ನವೆಂಬರ್ ಅಲ್ಲಿ ರಾಜ್ಯೋತ್ಸವಕ್ಕೆ ಬಿಡುಗಡೆ ಆಗತ್ತೆ. ನಂತರ ಪೋಷಣಾ ಕಲೆ ಬಗ್ಗೆನೂ ಪುಸ್ತಕ ಬರೆಯೋದಕ್ಕೆ ಆಗ್ಲೇ ಪ್ರಯತ್ನ ಮಾಡಿ ನೋಟ್ಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸುಮಾರು ಕಡೆ ನಾನು ಪೇರೆಂಟ್ಸ್ಗೆ ಟೀಚ್ ಮಾಡಿದ್ದೀನಿ. ಓಕೆ, ಸೊ ಪೋಷಣಾ ಕಲೆ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವೆಲ್ಲ ಸ್ವಲ್ಪ ಶಿಕ್ಷಣಕ್ಕೆ ಪೂರಕವಾಗಿರುವ ಕೆಲಸ ನಾನು ಮಾಡ್ತಾ ಇದ್ದೇನೆ. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಒಂದು ರಿಕ್ವೆಸ್ಟ್ ಸರ್, ನಮ್ಮ ಮಧ್ಯ ಕರ್ನಾಟಕದಲ್ಲಿ ಏನಾದ್ರು ಒಂದು ತರಬೇತಿ ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲಿ ನಿಮ್ಮ ಕಡೆಯಿಂದ ನಾನು ಅಲ್ಲಿಯೂ ಕೂಡ ಬಂದಿದ್ದೇನೆ. ಸುಮಾರು JC ಸಂಸ್ಥೆಯವರು ಕೆಲವು ಸಂಸ್ಥೆಗಳಲ್ಲಿ ತರಬೇತಿ ಮಾಡಿಸಿದ್ರು. ಹಿಂದೆ ಅಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಬಂದಿದ್ದೇನೆ ದಾವಣಗೆರೆಯಲ್ಲೆಲ್ಲ. ನಾನು ಪ್ರಪಂಚದ ಯಾವುದೇ ಭಾಗದವರು ಕರೆದರೆ ಹೋಗಲಿಕ್ಕೆ ಸಿದ್ಧ ಇದ್ದೇನೆ. ನನ್ನ ಒಂದು ರಿಕ್ವೈರ್ಮೆಂಟ್ಸ್ ಮತ್ತೊಂದು, ನೀವು ಸತೀಶು ನನಗೆ ಕೋಆರ್ಡಿನೇಟರ್ ಅನ್ಕೊಳ್ಳಿ ನೀವು. ನಾವು ಸತೀಶ್ ಅವ್ರ ಫ್ರೆಂಡೇ ಸರ್, ಅದಕ್ಕೇನೆ ಹೇಳ್ತಾ ಇರೋದು. ಸೊ ಈಗ ನನಗೆ ಅವಕಾಶ ಕೊಡ್ತೀರಾ ಸರಿ, ಆದ್ರೆ ನಾನು ಅವಕಾಶ ಈ ಕಾರ್ಯಕ್ರಮ ಮಾತ್ರ ಸತೀಶ್ಗೋಸ್ಕರ ಬಂದಿದ್ದೇನೆ. ಓಕೆ, ಈಗ ನಿಮ್ಗೋಸ್ಕರ ಬರ್ಬೇಕಾದ್ರೆ ಅದಕ್ಕೊಂಚೂರು ಕೊಂಚ ಫಾರ್ಮ್ಯಾಲಿಟಿ, ಕೊಂಚ ಇದು ಪ್ಲಾನಿಂಗು ವ್ಯವಸ್ಥೆ ಮತ್ತೊಂದು ಎಲ್ಲ ಮಾತಾಡಿಕೊಂಡು ನಾವು ಮುಂದುವರಿಯೋಣ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಜಯಶ್ರೀ ಮೇಡಮ್ ಮಾತಾಡಿ. ಎಸ್, ಜಯಶ್ರೀ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಎಲ್ರಿಗೂ ಕೂಡ ನಮಸ್ತೆ. ನಾನು ತಲುಪಿಡ್ತು ಹಿಂಗ ಅಂದ ತಕ್ಷಣ ಹಿಂಗ್ ತಲುಪ್ತು. ಎಸ್, ಹೇಳಿ. ಥ್ಯಾಂಕ್ ಯು ಸರ್. ಸರ್, ನಾನು ಲೇಟ್ ಆಗಿ ದೇವಸ್ಥಾನಕ್ಕೆ ಹೋಗಿದ್ದೆ, ಗಣೇಶ ದೇವಸ್ಥಾನ ಅನ್ನ ಪ್ರಸಾದ ನಮ್ಗೆ ಹೋಗಿದ್ದೆ, ಅದಕ್ಕೆ ಲೇಟ್ ಆಗಿ. ವ್ಯವಸ್ಥೆ ಇದ್ರೆ ತೊಂದರೆ ಇಲ್ಲ. ನಮ್ಗೆ ಸರ್ ಬರ್ತ್ಡೇ ಸಂಬಂಧ ನಾನು ಅನ್ನ ಪ್ರಸಾದ ಮಾಡ್ತಿದ್ದೆ ಸರ್, ಗಣೇಶ ದೇವಸ್ಥಾನ ನಾನೇ ಮೇಡಮ್. ನಿಮ್ಗೆ ಏನ್ ಖುಷಿ ಇರುತ್ತೆ ಮಾಡ್ತಾ ಇರಿ ಮೇಡಮ್. ಪ್ರಶ್ನೆ ಬನ್ನಿ ಮೇಡಮ್. ಸರ್, ನೀವು ಈಗಾಗಲೇ ಪುಸ್ತಕ ಸಾಕಷ್ಟು ಬರ್ದಿದ್ದೀರಿ ಅಂತ ಕೇಳಿದೀನಿ. ಬಟ್ ಆ ಪುಸ್ತಕ ಬರಿಬೇಕಾದ್ರೆ ಯಾವ ರೀತಿ ಪೂರ್ವ ತಯಾರಿ ಮಾಡ್ಕೊತೀರಾ ಸರ್ ನೀವು? ನಾನು ಆಕ್ಚುಲಿ ಒಂದೊಂದು ಬುಕ್ ಒಂದೊಂದು ಟೈಪು. ಓಕೆ, ದೊಡ್ಡ ಸ್ಟೋರಿ ಆಗುತ್ತೆ. ಬ್ರೀಫಾಗಿ ಈಗ ಸದ್ಯಕ್ಕೆ ಹೇಳ್ಬಿಡ್ತೀನಿ ಏನು ಅಂತ. ಈಗ 8 ವಿಷಯಗಳದ್ದು ಎಕ್ಸಸೈಸ್ ನೋಟ್ಬುಕ್ ಇಟ್ಟಿದ್ದೀನಿ ನಾನು. ಓಕೆನಾ? ನಾನು ವರ್ಕ್ ಮಾಡ್ತಾ ಥಾಟ್ ಬರುತ್ತೆ, ಅಲ್ಲಿ ಹೋಗಿ ಆಗ್ತಾ ಇರ್ತೀನಿ. ಓಕೆ, ಅದು ಒಂದು ಮೆಥಡ್. ಎರಡನೇ ಮೆಥಡ್, ನಾನು ಲ್ಯಾಪ್ಟಾಪಲ್ಲೇ ಟೈಪು ಮಾಡೋದ್ರಿಂದ ನನಗೆ ಬರೋ ಥಾಟ್ಸ್ನೆಲ್ಲ ಅಲ್ಲೇ ಆಗ್ತಾ ಇರ್ತೀನಿ. ಓಕೆ, ಮೂರನೇ ಮೆಥಡ್, ಸೋಷಿಯಲ್ ಮೀಡಿಯಾನಲ್ಲಿ ನಾನು ಮಾಡ್ತಾ ಇರೋವಂಥ ವಿಚಾರಗಳಿಗೆ ಇದುವರೆಗೆ ಯಾವ ಥರದ ಬುಕ್ಸ್ ಬಂದಿದ್ದಾರೆ, ವಿಷಯ ಏನು ಹೇಳ್ತಾರೆ, ಇನ್ನೊಂದು ನೋಡ್ತೀನಿ, ಅದನ್ನು ಕಾಪಿ ಮಾಡಲ್ಲ. ಅದರಲ್ಲಿ ಯಾರೋ ಯಾವುದೋ ಒಂದು ಹೇಳುವ ಅಂಶವನ್ನು ಪುಟ್ಟದಾಗಿ ನೋಟ್ ಮಾಡ್ಕೋತೀನಿ. ನನ್ನ ಅನಿಸಿಕೆ ಅಭಿಪ್ರಾಯವನ್ನು ಅದ್ರ ಬಗ್ಗೆ ಬರೀತೇನೆ. ಆ ಥರ ಮಾಡ್ಕೊಂಡು ಚಾಪ್ಟರ್ಗಳನ್ನು ಮಾಡ್ತಾ ಬರ್ತಾನೆ. ಒಂದೊಂದೇ ಚಾಪ್ಟರ್ನ ಫೈನಲೈಸ್ ಮಾಡ್ತಾ, ಒಂದು ಪುಸ್ತಕ ಅಂದರೆ 15ರಿಂದ 20 ಚಾಪ್ಟ್ರು, ಪಾಯಿಂಟ್ಸ್ನ ಫಿಲ್ ಮಾಡ್ತಾ ವರ್ಕ್ ಮಾಡ್ತಾ ಇರ್ತಾರೆ. ಈಗ ನಾನು ನೆನ್ನೆ ಮತ್ತು ಇವತ್ತು ಈ ಪರೀಕ್ಷೆ ನಿರೀಕ್ಷೆ ಕೃತಿಗೆ ಅದು ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನೇ ವರ್ಕ್ ಮಾಡಿದ್ದೀನಿ ಮೇಡಮ್. ಸೊ ಬರೀ ಟೈಟಲ್ಲು ಏನಾದ್ಮೇಲೆ ಏನು ಇರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೇನೆ ನಾನು ತುಂಬ ವರ್ಕ್ ಮಾಡಿದೆ. ಓಕೆನಾ? ಸೊ ಅದರ ಅರ್ಥ ಏನು, ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನು ಅಂದರೆ, ನೀವು ಈ ಒಂದೇ ಸಾರಿಗೆ ಬುಕ್ ಫೈನಲೈಸ್ ಆಗಲ್ಲ.
ಯಾವಾಗ ನನ್ನ ಕ್ರಿಯೇಟಿವಿಟಿ, ನನ್ನ ಸೃಜನಾತ್ಮಕತೆಯನ್ನ ತೋರಿಸಿದಾಗ ಹಾಗೆ ಆಗಲ್ಲ. ಅದೇನೇನೆ ನಾವೇನಾದ್ರೂ ಬೇರೆ ಟೈಮಲ್ಲಿ ಇದಾದ್ರೆ ಬೇರೆ ಥರ ಆಗುತ್ತೆ. ಈಗ ನಾನು ಇವತ್ತು ನಿಮಗೆ ತಾಜಾ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಪರೀಕ್ಷೆ ನಿರೀಕ್ಷೆ ಅಂತ ಈಗ ಕಾಣಿಸ್ತಾ ಇದೆಯಾ ನಿಮ್ಗೆ? ಕಾಣ್ತಾ ಇದೆ ಸರ್, ಕಾಣ್ತಾ ಇದೆ. ಕಾಣಿಸ್ತಾ ಇದೆ, ಕರೆಕ್ಟಾ? ಸೊ ಈ ಪರೀಕ್ಷೆ ನಿರೀಕ್ಷೆ ಟೈಟಲ್ನೇ ಫೈನಲೈಸ್ ಮಾಡಿ ಟ್ಯಾಗ್ ಲೈನ್ ಏನ್ ಮಾಡಿದೆ? ಶೈಕ್ಷಣಿಕ ಸನ್ನದ್ಧತೆಯ ಶೈಕ್ಷಣಿಕ ಸನ್ನದ್ಧತೆಯ ಸುತ್ತಮುತ್ತ ಅಂತ ಕರೆದೆ. ಆಮೇಲೆ ಇಲ್ಲಿ ಕೊನೆಗೆ ನನಗೊಬ್ರು ಉಪಕುಲಪತಿಗಳ ಪರಿಚಯ ಇದ್ರು, ಅವ್ರ ಕೈಲಿ ಮುನ್ನುಡಿ ಬರ್ಸೋಣ ಅಂತ ರೆಡಿ ಮಾಡಿದೆ, ಕರೆಕ್ಟಾ? ಆಮೇಲೆ ಲೇಖಕರ ನುಡಿ ಇನ್ನೂ ಬರ್ದಿಲ್ಲ, ಪಾಯಿಂಟ್ಸ್ ಮಾಡಿದೀನಿ, ಆದ್ರೆ ಪಾಯಿಂಟ್ ಹಾಕೊಂಡೆ. ಓಕೆ, ಇಲ್ಲಿ ಇವೆಲ್ಲ ನಾನು ಹಿಂದೆ ಟಿವಿಗೆ ಇಂಟರ್ವ್ಯೂ ಮಾಡಿದವು, ಯೂಟ್ಯೂಬ್ ನಲ್ಲಿ ನನ್ನ ಇಂಟರ್ವ್ಯೂ ಮಾಡಿರೋದು ಲಿಸ್ಟ್ ಮಾಡಿದೆ. ಮುಗುಳ್ನಗೆಯಿಂದ ಪರೀಕ್ಷೆ ಎದುರಿಸಿ ಒಂದು ಚಾಪ್ಟರ್, ಪರೀಕ್ಷಾ ಸಿದ್ಧತೆ ಬಗ್ಗೆ JP ಸಂದರ್ಶನ, ಪರೀಕ್ಷೆ ಬಗ್ಗೆ ಪ್ರೊಫೆಸರ್ SR ರೋಹಿಡೇಕರ್ ಅವ್ರನ್ನ ಒಂದು 1 hour ವಿಡಿಯೋ ಮಾಡಿದ್ದೆ. ಆ ಕಂಪ್ಲೀಟ್ ಟೆಕ್ಸ್ಟ್ ಕೊಡೋಣ ಇಲ್ಲಿ ಅಂತ. ಆಮೇಲೆ ಪದ್ಮಶ್ರೀ CR ಚಂದ್ರಶೇಖರ್ ಮತ್ತೆ ನಿಮ್ಮ ಮೈಸೂರು ಚೇತನ್ ರಾಮ್ ಇವ್ರನ್ನ ನಾನು 98 ಅಲ್ಲಿ ಇಂಟರ್ವ್ಯೂ ಮಾಡಿದ್ದು ವಿಡಿಯೋ. ಇವತ್ತು ಆಕ್ಚುಲಿ ಡ್ರಾಫ್ಟ್ ಎಲ್ಲ ಚೆಕ್ ಮಾಡಿದೆ, ಅವತ್ತು ಇಂಟರ್ವ್ಯೂ ಮಾಡಿರೋದು ಇವತ್ತೂ ಅದು ಸಲ್ತಾ ಇದೆ. ಓಕೆ, ಆಮೇಲೆ ಡಾಕ್ಟರ್ ಶಿವಕುಮಾರ ಮಾದಗಿ ಅಂತ ಒಬ್ಬರ ಎಕ್ಸ್ಪರ್ಟ್ನ ಪರೀಕ್ಷೆ ಎದುರಿಸೋದು ಹೇಗೆ ಅಂತ ಒಂದು 10-15 ವರ್ಷದಿಂದ ಇಂಟರ್ವ್ಯೂ ಮಾಡಿದ್ದೆ. ಆಮೇಲೆ ಪರೀಕ್ಷೆ ನಿರೀಕ್ಷೆ ಅಂತ ಮೊಹಮ್ಮದ್ ಅನ್ವರ್ ಅವರೊಬ್ಬರನ್ನ ಇಂಟರ್ವ್ಯೂ ಮಾಡಿದ್ದೆ. ಸೊ ಏನಾಯ್ತು, 6 ಚಾಪ್ಟರ್ ಆಗೋಯ್ತು. ಆಮೇಲೆ ಸ್ಟೂಡೆಂಟ್ಗೆ ಏನ್ ಬೇಕು? ಓದುವ ಕೌಶಲ್ಯ, ಬರವಣಿಗೆ ಕೌಶಲ್ಯ, ಜ್ಞಾಪಕ ಶಕ್ತಿ ಬಗ್ಗೆ ಇನ್ನೊಬ್ರು ಕೃಷ್ಣ ಅಂತ. ಆಮೇಲೆ ಒಂದು ಆ್ಯಡ್ ಮಾಡಬೇಕು ಅನ್ನಿಸ್ತು, ದ ಪವರ್ ಆಫ್ ಬುಕ್ಸ್ ಗೊತ್ತಾಗ್ಬೇಕು ಇವ್ರಿಗೆ ಅಂತ. ಸೊ ಅದಕ್ಕೆ ಏನ್ ಮಾಡಿದೆ, ಪುಸ್ತಕಗಳು ದಾರಿದೀವಿಗೆ ಅಂತೆ, ನಿಮ್ಮ ಟೆಕ್ಸ್ಟ್ ಬುಕ್ ಜೊತೆಗೆ ಬೇರೆ ಪುಸ್ತಕನ ಯಾಕೆ ಓದಬೇಕು ಅನ್ನೋ ಮಾಹಿತಿನ ಇಲ್ಲಿ ಕೊಟ್ಟಿದ್ದೀನಿ ನಾನು. ಅದಾದ್ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ, ವೃತ್ತಿ ಮಾರ್ಗದರ್ಶನ, ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದ ಬಗ್ಗೆ ನನ್ನ ಟಿವಿಲಿ ಇಂಟರ್ವ್ಯೂ ಮಾಡಿದ್ರು, ಇಂಪಾರ್ಟೆನ್ಸ್ ಆಫ್ ಇಂಟರ್ವ್ಯೂ ಅಂತ, ಅದನ್ನು ಸೇರಿಸ್ತೆ. ನೋಡಿ, ಪಠ್ಯೇತರ ಚಟುವಟಿಕೆಗಳ ಮಹತ್ವ, ಪೋಷಕರ ಪಾತ್ರ, ಗುರುಗಳ ಪಾತ್ರ, ತರಬೇತಿ ಹಾಗೂ ಮಾರ್ಗದರ್ಶನ ಪಡೆಯಿರಿ, ಲೇಖಕರ ಪರಿಚಯ. ಹೇಗಿದೆ ನಂದು ಹೊಸ ಪುಸ್ತಕ? ಎಲ್ಲದೂ ಕವರ್ ಆಗೋಗಿದೆ ಸರ್. ಟೀಚರಿಗೆ ಬೇಕಾಗಿದೆ, ಮಕ್ಕಳಿಗೆ ಬೇಕಾಗಿದೆ. ಈಗ ಈ ಪುಸ್ತಕದಲ್ಲಿ ಈ ಚೌಕಟ್ಟು ಹಾಕಿಕೊಂಡೆ ನಾನು. ಈ ಚೌಕಟ್ಟಿಗೆ ಪೂರಕವಾಗಿ ನಾನು ವರ್ಕ್ ಮಾಡ್ತಾ ಬರ್ತೀನಿ. ಐ ಥಿಂಕ್ ಇನ್ ಅನದರ್ ವೀಕ್ ಆರ್ 10 days ಅಲ್ಲಿ ಈ ಬುಕ್ ಫೈನಲೈಸ್ ಮಾಡ್ತಾ ಇದ್ದೀನಿ. ಸೂಪರ್ ಸರ್, ಸೂಪರ್. ಓಕೆ, ಇದು ಇವತ್ತೇ ಫೈನಲೈಸ್ ಮಾಡಿದ್ದು ನಿಮಗೆ ಶೇರ್ ಮಾಡ್ಬಿಟ್ಟೆ. ಖಂಡಿತ ನಮ್ದು ಒಂದು ಬುಕ್ ರೈಟಿಂಗ್ ಕೂಡ ಒಂದು ನಮ್ಮ ಪರಿಷತ್ತು ಮತ್ತೆ ಅಕಾಡೆಮಿಯಿಂದ ನಡೀತಾ ಇದೆ ಸರ್. ಖಂಡಿತ ಅದೊಂದು ದಿನ ಬಂದ್ಬಿಟ್ಟು ಇನ್ನಷ್ಟು ಮಾರ್ಗದರ್ಶನ ನಿಮ್ಮಿಂದ ಖಂಡಿತ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್. ಥ್ಯಾಂಕ್ ಯು ಸತೀಶ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ನಮಸ್ತೆ JP ಸರ್ ಹಾಗೂ ನನ್ನ ಗುರುಗಳಾದಂತಹ ಸತೀಶ್ ಸರ್ ಅವರಿಗೂ ಮಹೇಶ್ ಸರ್ ಅವರಿಗೂ ಸಹ ನಾನು ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಎಲ್ಲರ ಮಾತು ಕೇಳಿಸಿಕೋ, ನಿನ್ನದೇ ಧ್ವನಿ ಸ್ಥಾಪಿಸಿಕೋ, ಎಲ್ಲರ ಹಾಡು ಆಲಿಸಿಕೋ, ನಿನ್ನದೇ ಕಾವ್ಯ ಸೃಷ್ಟಿಸಿಕೋ, ಎಲ್ಲರ ಹೆಜ್ಜೆ ಗುರುತಿಸಿಕೋ, ನಿನ್ನದೇ ಹಾದಿ ರೂಪಿಸಿಕೋ. ಈ ವಾಕ್ಯವನ್ನ ನಾನು JP ಸರ್ ಅವರ ಒಂದು ನುಡಿಗಳನ್ನ ಸದಾ ಯಾವಾಗ್ಲೂ ಒಂದು ಗೋಡೆ ಮೇಲೆ ಬರೆದು ಅಂಟಿಸ್ಕೊಂಡು ಆ ಮಾತುಗಳನ್ನ ನಾನು ಮೆಲುಕು ಹಾಕ್ತಾ ಇರ್ತೀನಿ. ಇದಕ್ಕೂ ಕಾರಣಕರ್ತರಂದ್ರೆ ನಮ್ ಸತೀಶ್ ಸರ್ ಅವರು ಸರ್. ನಮ್ ಸತೀಶ್ ಸರ್ ಅವರು ಮಾತೆಂಬ ಜ್ಯೋತಿರ್ಲಿಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಒಂದು ಪುಸ್ತಕಗಳನ್ನ, ನಿಮ್ಮ ಒಂದು ಭಾಷಣ ಕೌಶಲ್ಯವನ್ನ ನಮ್ಗೆ ಪರಿಚಯ ಮಾಡಿಕೊಟ್ರು. ಅದರ ಆಧಾರದ ಮೇಲೆ ನಾನು ನಂತರ ಏನ್ ಮಾಡಿದೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂಥ ಸುಮಾರು 150ಕ್ಕೂ ಹೆಚ್ಚು ವಿಡಿಯೋಗಳನ್ನ, ನಿಮ್ಮ ಒಂದು ವಿಡಿಯೋಗಳನ್ನ ನಾನು ವೀಕ್ಷಣೆ ಮಾಡಿದ್ದೀನಿ, ಸಂದರ್ಶನಗಳನ್ನ ನೋಡಿದ್ದೀನಿ. ನಿಮ್ಮ ಎಲ್ಲಾ ಸಂದರ್ಶನಗಳು ನನ್ನಲ್ಲಿ ಬಹಳಷ್ಟು ಆತ್ಮವಿಶ್ವಾಸವನ್ನ ತುಂಬಿಸಿದೆ. ನನ್ನ ಒಂದು ಭಾಷಣ ಕೌಶಲ್ಯಕ್ಕೆ, ನನ್ನ ಮಾತುಗಾರಿಕೆ ಕೌಶಲ್ಯದ ಒಂದು ವೃದ್ಧಿಗೆ ನನ್ನ ಒಂದು ಗುರುಗಳು ಮಾತೆಂಬ ಜ್ಯೋತಿರ್ಲಿಂಗದ ಭಾಷಣ ಕೌಶಲ್ಯ ತರಬೇತಿಯನ್ನು ನೀಡೋದ್ರ ಜೊತೆಗೆ ನಿಮ್ಮ ಒಂದು ಕೆಲವೊಂದು ಪೂರಕ ಅಂಶಗಳು ಸಹ ನನ್ನಲ್ಲಿ ಬಹಳಷ್ಟು ಇದನ್ನ ತುಂಬಿದೆ ಸರ್. JP ಸರ್, ನಿಮ್ಮಲ್ಲಿ ಒಂದು ನನ್ನ ಪ್ರಶ್ನೆ ಏನಂದ್ರೆ, ನೀವು ಒಂದು ಭಾಷಣ ಕೌಶಲ್ಯ ಮತ್ತು ವ್ಯಕ್ತಿತ್ವ ವಿಕಸನ ಇದೆಯಲ್ಲ, ಈ ಅಂಶಗಳಿಗೆ, ಈ ಕ್ಷೇತ್ರಕ್ಕೆ ನೀವು ಯಾಕೆ ಹೆಚ್ಚು ಇದು ಕೊಟ್ರಿ? ನೀವು ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ನಿಮ್ಗೆ ಪ್ರೇರಣೆ ಏನು? ಈ ಅಂಶಕ್ಕೆ ಪ್ರೇರಣೆ ಏನು? ಮತ್ತೆ ನಿಮ್ಗೆ ಯಾವತ್ತು ವೇದಿಕೆಯಲ್ಲಿ ನೀವು ಭಾಷಣ ಮಾಡಕ್ ಪ್ರಾರಂಭ ಮಾಡಿದಾಗಿಂದ ಜೀವನದಲ್ಲಿ ನಿಮ್ಗೆ ಯಾವತ್ತು ವೇದಿಕೆ ಭಯ ಆಗ್ಲೇ ಇಲ್ವಾ? ಯಾವ್ದಾದ್ರು ನಿಮ್ಗೆ ಆದಂತಹ ಒಂದು ವೇದಿಕೆಯ ಭಯದ ಸನ್ನಿವೇಶವನ್ನ ಹೇಳೋದಿಕ್ಕೆ ಆಗುತ್ತಾ ಅಂತ ನನ್ನ ಇದು ಸರ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಮಾಲೂರು, ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಿಂದ ಮಾಲೂರು ಮೇಡಮ್ ಅವರು ಒಬ್ರು
ನಿಮ್ಮ ಒಂದು ಇದರಲ್ಲಿ ಯಾವಾಗ್ಲೂ ಆನ್ಲೈನ್ ಇದರಲ್ಲಿ ಮಾತಾಡ್ತಾ ಇರ್ತಾರೆ. ಅವ್ರು ನಮ್ಮ ಸ್ನೇಹಿತರು ಸಹ ಹೌದು. ಓಹೋ, ತುಂಬಾ ಖುಷಿ ಓಕೆ. ಆಯ್ತು ಸರ್. ಧನ್ಯವಾದಗಳು ಸರ್. ಗುಡ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನನಗೆ ಆರಂಭದಲ್ಲಿ ನಮ್ಮ ಕಾಲೇಜ್ ಲೆಕ್ಚರರ್ ಒಬ್ರು ಬೈ ಫೋರ್ಸ್ ಕಳಿಸಿದ್ದು ಡಿಬೇಟ್ ಕಾಂಪಿಟೇಷನ್ಗೆ. ಅಲ್ಲಿ ಹೋದಾಗ ಅವತ್ತು ಭಯ ಆಗಿ ಭಯದಿಂದನೇ ನಾನು ಮಾತಾಡಿದ್ದೆ, ಚೀಟಿ ಇಟ್ಕೊಂಡು ಹೋಗಿದ್ದೆ. ಆದರೆ ಅಲ್ಲಿ ಅನೌನ್ಸ್ ಮಾಡಿದ್ರು ಜಡ್ಜಸ್ಸು ಚೀಟಿ ಇಟ್ಕೊಂಡವ್ರಿಗೆ ಮಾರ್ಕ್ಸ್ ಕಡಿಮೆ ಅಂತ. ಕೊನೆಗೆ ಚೀಟಿ ಜೇಬಲ್ಲಿ ಇಟ್ಕೊಂಡು ಎಷ್ಟು ಬರುತ್ತೋ ಅಂತ ಮಾಡಿದೆ. ಫಸ್ಟ್ ಮಾತಾಡಿದ ದಿನನೇ ಸೆಕೆಂಡ್ ಪ್ರೈಸ್ ಕೊಟ್ಬಿಟ್ರು. ಅವ್ರು ಸೆಕೆಂಡ್ ಪ್ರೈಸ್ ಕೊಟ್ಟಿದ್ದೇನೆ ಅವತ್ತಿಂದ ಇವತ್ತರೆಗೂ ಜಯಪ್ರಕಾಶ್ 30 ವರ್ಷದಿಂದ ಮಾತಾಡಕ್ಕೆ ಸಾಧ್ಯ ಆಗಿತ್ತು. ಸೊ ಒಂದು ಅವ್ರು ಪ್ರೈಸ್ ಕೊಟ್ಟಿದ್ದು. ಎರಡನೇದು ನನಗೆ ಏನೋ ಒಂದು ಧೈರ್ಯ ಮಾಡಿ ಮಾತಾಡಿದ್ನಲ್ಲ, ಅಂದರೆ ಅದಕ್ಕೆ ಮೊದಲನೇ 20 ವರ್ಷ ನನ್ನ ಜೀವನದಲ್ಲಿ ಮಾತಾಡೇ ಇಲ್ಲ, ವೇದಿಕೆ ಹತ್ತಿಲ್ಲ. ಅಲ್ಲಿ ಹತ್ತದೆ, ಅದಾದಮೇಲೆ ಹಾಗಾಯಿತು. ಆಮೇಲೆ ದೂರದರ್ಶನಕ್ಕೆ ಹೋದಾಗ ಕ್ಯಾಮ್ರಾ ಫಿಯರ್ ಆಗತ್ತೆ, ಅವ್ರುಗಳಿಂದ ಬೈಸ್ಕೊಂಡಿರ್ತೀವಿ. ಅವನ್ನೆಲ್ಲ ಪಾಸಿಟಿವ್ ಆಗಿ ತಗೋಬೇಕು ನಾವು. ನಮ್ಮ ತಲೆ ತಿನ್ನಕ್ಕೆ ಬಂದ್ಬಿಡ್ತಾರೆ ಇವರು ಅಂತಾರೆ ಅಲ್ವಾ, ಆರಂಭದಲ್ಲೆಲ್ಲ ಅಂತಾರೆ, ನಾನು ಅನ್ಸ್ಕೊಂಡಿದ್ದೇನೆ. ಸೊ ಸರ್ ನಿಮಗೆ ಪ್ರೇರಣೆ ಏನು ಸರ್? ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಪ್ರೇರಣೆ ಏನು ಸರ್? JCs ಅಂತ ಒಂದು ಆರ್ಗನೈಸೇಷನ್ ಇದೆ, ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಂತ. ಅಲ್ಲಿಯ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಅಟೆಂಡ್ ಮಾಡಿದಾಗ ನಾನು ಯಾಕೆ ಟ್ರೈನರ್ ಆಗಬಾರ್ದು ಅನ್ನಿಸ್ತು. ಝೋನ್ ಲೆವೆಲ್ ಟ್ರೈನರಿಂದ ಇಂಟರ್ನ್ಯಾಷನಲ್ ಟ್ರೈನರ್ ಆಗಿ ಕ್ವಾಲಿಫೈ ಆಗೋದಕ್ಕೆ ವರ್ಕ್ ಮಾಡಿದೆ 5-6 ವರ್ಷ. ಅದು ವರ್ಕ್ ಮಾಡ್ತಾ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಬಂದು ಇಂಟರ್ನ್ಯಾಷನಲ್ ಟ್ರೈನರ್ ಆದಾಗ ಇದು ಗೌರ್ಮೆಂಟ್ ಜಾಬ್ಗಿನ ಇದೆ, ಖುಷಿಯಾಗಿದೆ ಅಂತ ರಿಸೈನ್ ಮಾಡಿಬಿಟ್ಟೆ. ಓಕೆ, ಅರ್ಥ ಸಾಕಾಯ್ತಾ? ಥ್ಯಾಂಕ್ ಯು ಸರ್. ಸರ್ ಮಾಲೂರು ಮಾಲತಿ ಮೇಡಮ್ ಅನ್ನೋರು ನಿಮ್ಮ ಎಲ್ಲ ಆನ್ಲೈನ್ ಇದ್ರಲ್ಲೂ ಹೌದು, ನಮ್ಮ ನಮ್ಮ ಸ್ನೇಹಿತರು. 3 days ಕ್ಯಾಂಪ್ಗೂ ಬಂದಿದ್ರು. ಮತ್ತೆ ಅವರು ವೆರಿ ಸೀರಿಯಸ್ ಆಗಿ ಇಂಟ್ರೆಸ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಗುಡ್, ರೈಟ್. ಥ್ಯಾಂಕ್ ಯು ಸರ್. ಇವತ್ತಿನ ಕೊನೆ ಪ್ರಶ್ನೆ ರಾಜೇಶ್ವರಿ ಬೀಳಗಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಎಸ್ ರಾಜೇಶ್ವರಿ ಮಾತಾಡಿ. ಅಂಡ್ ಇನ್ನೊಬ್ರು ನಮ್ಮ ಸುಬ್ಬಲಕ್ಷ್ಮಿ ಮೇಡಮ್, ಯಾವಾಗಲೂ ಅವ್ರಿಗೆ ಆಂಡ್ರಾಯ್ಡ್ ಮಾಡಕ್ ಬರೋದಿಲ್ಲ, ಬಟ್ ಕುತ್ಕೊಂಡೇ ಎತ್ತಾ ಇರ್ತಾರೆ. ಮೇಡಮ್ ದಯವಿಟ್ಟು ನೀವು ಮಾತಾಡಿ. ಸುಬ್ಬಲಕ್ಷ್ಮಿ ಮೇಡಮ್, ನಾವೇ ಗಮನಿಸಿ ಕೊಡ್ಬೇಕು. ನಮಸ್ತೆ ಸರ್. ನಮಸ್ತೆ ರಾಜೇಶ್ವರಿ ಅವರೇ. ಇನ್ಮೇಲೆ ಸತೀಶ್ ಅವ್ರ ಹಂಗೆ ಹೇಳ್ಬಾರ್ದು, ನೀವು ಆಂಡ್ರೈಸ್ ಮಾಡೋದು ಕಲ್ಸ್ಕೊಂಬಿಡಿ, ಎಲ್ಲಾರ ತನ ಇಳಿಸ್ಕೊಂಬಿಡಿ. ಹಾ ಸರ್, ಖಂಡಿತ. ಇಲ್ಲ, ಅವರು ರಿಟೈರ್ಡ್ ಆಗಿ 5 years ಆಗಿದೆ ಸರ್, ಆದ್ರೂ ತುಂಬಾ ಉತ್ಸಾಹ ಇಟ್ಕೊಂಡಿದ್ದಾರೆ. ನನ್ಗೆ ಅದು ವಯಸ್ಸೇ ಅಲ್ಲ ಸರ್, ನಾನು 123 ವಯಸ್ಸಿನವ್ರು ನೋಡಿರೋದ್ರಿಂದ ಈ 70-80 ಎಲ್ಲ ಅದು ಯೂತ್ ಪೀರಿಯಡ್. ಅದು ಸುಬ್ಬಲಕ್ಷ್ಮಿ ಮೇಡಮ್ ಮಾತಾಡಿ. ಹಾ ಸರ್ ನಮಸ್ತೆ. ನಮಸ್ತೆ, ಹಲೋ ಹೇಳಿ ಮೇಡಮ್. ನಮ್ಮ ರಾಜೇಶ್ವರಿ. ಹಲೋ ಮಾತಾಡಿ ಮೇಡಮ್. ಸುಬ್ಬಲಕ್ಷ್ಮಿ ಮೇಡಮ್ ಈಗ ಯಾರು ಮಾತಾಡ್ತೀರಿ ಮಾತಾಡ್ಬಿಡಿ, ಹೋಗ್ಲಿ. ಸುಬ್ಬಲಕ್ಷ್ಮಿ ಮಾತಾಡ್ತಾ ಇದ್ದೀರಾ, ಮಾತಾಡಿ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಸ್ಪಾರ್ಕ್ ಅಕಾಡೆಮಿಯಿಂದ ನಮ್ಗೆ ಬಹಳ ಜೀವನೋತ್ಸವದ ಒಂದು ಒಂದು ಏನು ಕೊಟ್ಟಿದ್ದಾರೆ ಉಡುಗೆ ಅಂತಂದ್ರೆ, ನಾವು ಇಷ್ಟೇ ರಿಟೈರ್ಡ್ ಆದ್ಮೇಲೆ ಆಗೋಯ್ತು ಅಂತ ಅನ್ಕೊಂಡಿದ್ದನ್ನ ಇವತ್ತು ನಿಂತು ನೀರಾಗಿರೋದನ್ನ ಹರಿಯೋದಿಕ್ ಬಿಟ್ಟಿದ್ದಾರೆ. ಅದ್ರಲ್ಲಿ ನಿಮ್ಮಂತವ್ರನ್ನೆಲ್ಲಾರ್ನು ನಮಗ್ ಪರಿಚಯ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ನಮ್ದು ಇದೊಂದು ಒಳ್ಳೆ ಸೌಭಾಗ್ಯ ಅಂತ ತಿಳ್ಕೊಳ್ತಾ ಇದೀವಿ. ಮತ್ತೆ ನೀವು ಅಪರ್ಣ ಜೊತೆ ಕೆಲಸ ಮಾಡಿರೋದ್ ನೋಡಿ ನಮ್ಗೆ ತುಂಬಾ ಸಂತೋಷ ಆಯ್ತು. ಅವ್ರ ಜೊತೆ ನಮ್ಗೆ ಭಾಷಣಕಾರರು ಅಂದ್ರೆ ನಿರೂಪಣೆ ಅಂತಂದ್ರೆ ನಮ್ಗೆ ಅಪರ್ಣ ಬರುತ್ತೆ. ಇವಾಗ ನಮ್ ತಲೆ ಒಳಗಡೆ ಅಪರ್ಣ ಜೊತೆಗೆ ಅಪರ್ಣ ಕಾಲಗತ ಆಗಿರ್ಬೋದು, ಆದ್ರೆ ಇವಾಗ ಜಯಪ್ರಕಾಶ್ ಅವರು ನಾಗತ್ತಹಳ್ಳಿ ಅವರು ಇವಾಗ ನಮ್ ತಲೆ ಒಳಗಡೆ ಕುತ್ಕೊಂಡ್ಬಿಟ್ಟಿದ್ದಾರೆ. ನನ್ ಪ್ರಶ್ನೆ ಏನು ಅಂತಂದ್ರೆ, ಈ ಕತೆಗಳನ್ನ ಬರೆಯೋದಕ್ಕೆ ನಮ್ಮ ಸತೀಶ್ ಸರ್ ಹೇಳಿದ್ರು ನೋಡಿ, 41 ಜನ ನಾವು ಇವಾಗ ಕತೆ ಬರೆಯೋದಿಕ್ಕೆ ಹೊರಟಿದೀವಿ. ಈ ಕತೆ ಬರೀಬೇಕಾದ್ರೆ ನಾವು ಅನುಭವ ರೂಪದಲ್ಲಿ ಬರಿಬೇಕಾ, ಕಥಾ ರೂಪದಲ್ಲಿ ಬರಿಬೇಕಾ? ಅದನ್ನ ನಮ್ಗೆ ಮನಸ್ಸಲ್ಲಿ ಏನೇನೋ ಬರ್ತಾ ಇರುತ್ತೆ, ಅದನ್ನ ನಾವು ಪಾಯಿಂಟ್ಸ್ ಗಳು ಹಾಕೊಂಡು ಬರಿತಾ ಹೋಗ್ತಾ ಇರ್ತೀವಿ. ಇದು ಒಂದೇ ಮೇಡಮ್, ನೀವ್ ಏನಾರು ಹೇಳಿ ಮೇಡಮ್, ನೀವೇನು ಒಂದ್ ಮನ್ಸಲ್ಲಿ ಇಟ್ಕೊಳ್ಳಿ ಅಂದ್ರೆ, ಇದು ನನಗೆ ಇಷ್ಟ ಆಗ್ತಾ ಇದೆಯಾ, ನನಗೆ ಓದಕ್ ಇಷ್ಟ ಇದೆಯಾ ಅಂತ ನೋಡ್ಕೊಳ್ಳಿ. ನಿಮ್ಗೆ ಓಕೆ ಅನ್ಸಿದ್ರೆ ಬೇರೆಯವ್ರಿಗೆ ಕೊಡಿ. ಏನಾರು ಬರೀರಿ. ಈಗ ನಾನು ಇಲ್ಲಿರೋ ಪುಸ್ತಕಗಳಿದೆಯಲ್ಲ, ನನಗಿಷ್ಟ ಬಂದಂಗ್ ಬರ್ದಿರೋದು. ಓಕೆ ಸರ್, ಅರ್ಥ ಆಯ್ತಾ? ಆದ್ರೆ ನಮ್ಗೇನು ಅಂದ್ರೆ ಒಂದೇ ಒಂದ್ ಕಥೆನ ಬರೆಯೋದಕ್ಕೆ ಸ್ಫೂರ್ತಿ ಸಿಕ್ಕಿತ್ತು ಸ್ಪಾರ್ಕ್ ಅಕಾಡೆಮಿಯಿಂದ. ಈಗ ನಿಮ್ಮ ಒಂದು ಮಾಡಿ ಇನ್ನೊಂದು ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ಕೇಳಿಸ್ಕೊಳ್ಳಿ. ಇಂಪರ್ಫೆಕ್ಷನ್ ಈಸ್ ನಥಿಂಗ್ ಬಟ್ ಐ ಆಮ್ ಪರ್ಫೆಕ್ಟ್ ಅಂತ. ಅರ್ಥ ಆಯ್ತಾ? ಓಕೆ ಸರ್.
ಇಂಪರ್ಫೆಕ್ಷನ್ ಈಸ್ ನಥಿಂಗ್ ಬಟ್ ಐ ಆಮ್ ಪರ್ಫೆಕ್ಟ್ ಅಂತ. ನೀವು ಸರಿ, ನನ್ನ ಸರಿ ಇದೆ ಅಂತ ಎಲ್ಲ ಮಾಡಿದ್ಮೇಲೆ ಒಬ್ರಿಗೆ ತೋರಿಸಿ, ದಟ್ಸ್ ಇಟ್. ಅವ್ರು ಸಜೆಷನ್ ಕೊಡ್ತಾರೆ, ತಿದ್ದಿ. ಇನ್ನೊಂಚೂರು ಅವರೊಬ್ಬರು ಸಮಾಧಾನ ಆಗಲಿಲ್ವಾ? ನಾನು ನಿಜ ಹೇಳ್ತೀನಿ, ನಾನು ಅನಿಗವಿತೆಗಳು ಬರೆದೆ. ಜರಗ್ನಳ್ಳಿ ಶಿವಶಂಕರು, ಮಹಾಬಲಮೂರ್ತಿ ಕೊಡ್ಲೇಕೆರೆ, ಬೇರೆ ಬೇರೆಯವ್ರಿಗೆ ತೋರಿಸಿ ಈ ಪದ ಹೀಗಿದ್ರೆ ಚೆನ್ನಾಗಿರುತ್ತೆ ಜಯಪ್ರಕಾಶ್ ಅಂದ್ರು, ತಿದ್ದಿದ್ದೀನಿ. ದಟ್ಸ್ ಇಟ್. ಜೀವನೋತ್ಸವ ಅನ್ನೋದು ಒಂದು ಒಳ್ಳೆ ಪುಸ್ತಕ ಹೌದು ಬರ್ದಿದ್ದೀರಾ ಸರ್. ಅದು ಮೇಡಮ್, ಈ ನಮ್ಗೆ ಪುಸ್ತಕ ತಗೊಂಬಿಡಿ ಈಗ, ಹೋಗ್ಬಿಟ್ಟು ಅಲ್ಲ ಬೇಗ ನಮ್ಗೆ ಈ ಪುಸ್ತಕ ತುಂಬಾ ತಗೊಂಬಿಟ್ಟು ಉಪಯೋಗ ಓದ್ಬಿಡಿ, ಆಗುತ್ತೆ ಹೇಳ್ತೀನಿ. ಅಂತ ಅನ್ಸುತ್ತೆ. ಖಂಡಿತ ಉಪಯೋಗ ಆಗುತ್ತೆ. ತಗೊಳ್ಳಿ ಖಂಡಿತವಾಗಿ ನೀನು. ಈ ಪುಸ್ತಕ ಹ್ಮ್ ಸ್ಟಾರ್ಟಿಂಗ್ ಫಸ್ಟ್ ಚಾಪ್ಟರ್ ಅಲ್ಲೇನೆ ಒಂದು 10 ಒಳ್ಳೆ ಪಿಕ್ಚರ್ಸ್ ಬರ್ಸ್ಬಿಟ್ಟಿದೀನಿ ಆರ್ಟಿಸ್ಟ್ ಇಂದ. ಬರೀ ಒಂದೊಂದೇ ಸೆಂಟೆನ್ಸ್ ಹಾಕ್ಬಿಟ್ಟು ಬೇಕಂತ ಎಲ್ಲ ವಾಕ್ಯಗಳಿರುತ್ತಲ್ವಾ, ಇಲ್ಲಿ ಚಿತ್ರಗಳ ರೆಪ್ರೆಸೆಂಟೇಷನ್ ಮೂಲಕ ಫಸ್ಟ್ ಚಾಪ್ಟರ್ ಕೊಟ್ಬಿಟ್ಟಿದ್ದೀನಿ. ಓಕೆ, ಸೊ ಓಕೆ ಸರ್, ಅದು ಏನ್ ಥ್ಯಾಂಕ್ ಯು. ಮಾಡುತ್ತೆ ಅಂದ್ರೆ ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬಿಡುತ್ತೆ ಅವಾಗ. ಓಕೆ, ನಾವು ಮಾನಸಿಕವಾಗಿ ಹೊರಟ್ಬಿಟ್ಟಿದೀವಿ ಸರ್ ನೆಕ್ಸ್ಟ್ ಲೆವೆಲ್ಗೆ. ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ಹೇಳಿದ್ದೀನಲ್ಲ, 6 ಪಾಯಿಂಟ್. ಆ 6 ಓಕೆ ಸರ್, ಪಾಯಿಂಟ್ ರೆಡಿಯಾಗಿ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ರೆಡಿ ಮಚ್ ಸರ್, ಆಗ್ತೀರಾ? ಥ್ಯಾಂಕ್ ಯು. ನಾನು ಓಕೆ ಸರ್, ರೆಡಿ ಆಗ್ತೀವಿ. ಚಿತ್ರಗಳಲ್ಲಿ ಈಗ ಹಾ ಹೇಳಿದ್ನಲ್ಲ, ಬೇಕಂತಾನೆ ಜೀವನೋತ್ಸಾಹ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ನಾನು ಒಂದೊಂದು ಫುಲ್ ಪೇಜ್, ಬರೀ ಒಂದೊಂದೇ ವಾಕ್ಯ ಈ ತರ ನೋಡಿ, ಈ ತರ ಓಕೆ ಚಿತ್ರಗಳು ಸರ್. ಬರ್ತಿದ್ದೀನಿ. ಅಂದ್ರೆ ಹಾ ಇಲ್ಲೆಲ್ಲ ಏನಿದೆ, ಉತ್ಸಾಹವೆಂದರೆ ಹುಚ್ಚು ಮಳೆ ಹನಿಯಂತೆ, ಉತ್ಸಾಹವು ಹೊಳೆಯುವ ಬಾಣಸಿಗೆಯಂತೆ, ಉತ್ಸಾಹವು ಬಿಸಿಲಿನ ಕಿರಣದಂತೆ, ಉತ್ಸಾಹವು ಹೂವು ಬೆಳೆಯುವ ಚಿಗುರಿನಂತೆ, ಪ್ರತಿಯೊಂದಕ್ಕೂ ಚಿತ್ರ. ಆಮೇಲೆ ಉತ್ಸಾಹವು ಹೊಳೆಯುವ ನದಿಯಂತೆ, ಸಂಗೀತದ ಕಾರಂಜಿ ಇದ್ದಂತೆ, ಜೀವಂತಿಕೆಯ ಲಕ್ಷಣ, ಸಂಚಲನ ಶಕ್ತಿ, ಸಂತೋಷದ ಬುಗ್ಗೆ. ಈ ತರ ನಾನು ಬೇಕಂತ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂದ್ಬಿಟ್ಟು ಫಸ್ಟ್ ಚಾಪ್ಟರ್ಲಿ ಈ ಪ್ರಯೋಗ ಮಾಡಿದೆ. ನನಗೆ ಪ್ರಯೋಗ ಮಾಡ್ಬೇಕು ಅನ್ನಿಸ್ತು, ಮಾಡಿದೆ. ಜನ ಅಕ್ಸೆಪ್ಟ್ ಮಾಡ್ತಾರ ಬಿಡ್ತಾರ, ಆಮೇಲೆ ನೋಡ್ಕೊಳ್ಳೋಣ, ನೀವು ಬರೀರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಖಂಡಿತ ಓಕೆ, ಪ್ರಯೋಗ ಮಾಡಿ ಅಂತ ಹೇಳ್ತೀನಿ ಸುಬ್ಬಲಕ್ಷ್ಮಿ ಮೇಡಮ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೂ ಕೂಡ ನಮ್ಮೆಲ್ಲಾ ಕಲಿಕಾರ್ಥಿಗಳ ಸಂವಾದದಲ್ಲಿ ಅವ್ರು ಕೇಳುವಂತ ಪ್ರತಿ ಪ್ರಶ್ನೆಗೂ ಕೂಡ ಅಷ್ಟೇ ನಗು ಮುಖದಿಂದ, ಅಷ್ಟೇ ಉತ್ಸಾಹದಿಂದ, ಅಷ್ಟೇ ಖುಷಿಯಿಂದ ನಮ್ಮೊಂದಿಗೆ ಸಂವಾದದಲ್ಲಿ ಭಾಗವಹಿಸಿ ಅಂಡ್ ಭಾಷಣ ಕೌಶಲ್ಯ ಅನ್ನುವಂಥ ತರಬೇತಿಯ ವಿಚಾರ ಬಗ್ಗೆ ನಮ್ಮೊಂದಿಗೆ ಇಷ್ಟೊತ್ತು ಸಾಕಷ್ಟು ವಿಚಾರವನ್ನ ಹಂಚ್ಕೊಂಡ್ರು. ಇಲ್ಲಿಗೆ ಸಂವಾದವನ್ನ ಮುಗಿಸ್ತೇವೆ. ನಂತರ ಅಧ್ಯಕ್ಷೀಯ ನುಡಿಗಳಿದಾವೆ ಅಂತ ಹೇಳ್ತಾ ನಮ್ಮ ಜಯಪ್ರಕಾಶ್ ಸರ್ ಅವರಿಗೆ ಹೃತ್ಪೂರ್ವಕವಾದ ವಂದನೆ ಅಭಿನಂದನೆ. ನಾನು ಕೂಡ ನಿಮ್ಮ ಒಂದು ಇನಿಷಿಯೇಷನ್ ಇಂದ, ಜೊತೆಗೆ ಅವ್ರ ಮಹೇಶ್ ಅವ್ರನ್ನ ಪರಿಚಯ ಮಾಡಿದ್ರಿ. ಅಲ್ಲಿಂದ ಇಷ್ಟೊಂದು ಜನ ಶಿಕ್ಷಕರನ್ನ, ಹೊಸ ಸ್ನೇಹಿತರನ್ನ ನಮ್ಮ ಬದುಕಿಗೆ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಖಂಡಿತ.